ಬಂದ ಅಬಲೆ ಸಂಸ್ಕೃತಿ ತನ್ನನು ಅರಿದೊಡೆ ಮುಕ್ತಿ ಮರೆಯೇ ಬಂಧ ಅನ್ನುವಂತಹ ಸೂತ್ರ ಆರಂಭ ಆಗಿ 3 ನುಡಿಗಳು ಆಗಿವೆ. ಕರ್ಮದ ಫಲ ಏನು ಅಂತ ಕೇಳಿದ್ರೆ ಒಂದು ಉತ್ಪಾದ್ಯ, ಇನ್ನೊಂದು ವೈಕಾರ್ಯ, ಮತ್ತೊಂದು ಪ್ರಾಪ್ಯ, ಮತ್ತೊಂದು ಸಂಸ್ಕಾರ್ಯ. ಹೀಗೆ 4 ರೀತಿಯ ಕರ್ಮದ ಫಲಗಳು ಇವೆ ಅಂತ ಬೆಳಗಿನ ಪ್ರವಚನದಲ್ಲಿ ಸಂಕ್ಷಿಪ್ತವಾಗಿ ಹೇಳಲಾಗಿತ್ತು. ಅದನ್ನು ಹೇಳ್ತಾರೆ, ಉದಾಹರಣೆ ಕೊಟ್ಟು ಬರೆದ್ದಾರೆ. ಉತ್ಪಾದ್ಯ ಯಾವುದು, ವಿಕಾರ ಹೊಂದುವುದು ಯಾವುದು, ಅಥವಾ ಪ್ರಾಪ್ತಿ ಆಗುವುದು ಯಾವುದು, ವಿಕಾರ ಹೊಂದುವುದು ಯಾವುದು, ಸಂಸ್ಕಾರ ಎಲ್ಲೇ, ಏನು, ಎಂತು ಅಂತ ಕೆಳಗೆ ನುಡಿಯಲ್ಲಿ ಹೇಳ್ತಾರೆ ನೋಡ್ರಿ. ಘಟ ಪುರ ತಂಡೂಲ ಮುಕುರವೆಂಬಿವನು ಸಂಘಟಿಸಿ ಮಾಡಿದನು ಐದಿದನು ಮತ್ತೆ ಪಟುವು ಎನೆ ಪಚಿಸಿದನು ಉರೆ ಬೆಳಗಿದನು ಎಂಬ ನಟನೆ ತತ್ಫಲ 4ರ ಅನುಭವ. ಉತ್ಪಾದ್ಯ ಬೆಳಗಿನ ಪ್ರವಚನದಲ್ಲಿ ಸಂಕ್ಷಿಪ್ತವಾಗಿ ಇದರ ಅರ್ಥ ಆಗೈತಿ. ಘಟದಲ್ಲಿ, ಮಣ್ಣಿನಲ್ಲಿ ಘಟ ಇರಲಿಲ್ಲ, ಮಣ್ಣಿನ ಮುದ್ದೆಯಲ್ಲಿ ಘಟ ಇಲ್ಲ. ಆದ್ರೆ ಕುಂಬಾರನ ಕೃತಿಯಿಂದ ಅಲ್ಲಿ ಘಟದ ಉತ್ಪತ್ತಿಯಾಗಿದೆ. ಶಾಸ್ತ್ರಕಾರರ ಮಧ್ಯದಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯ ಇದಾವೆ. ಇಲ್ಲಿ ದ್ವೈತಿಗಳು ಹೇಳ್ತಾರೆ. ಏನಂತಾರೆ ದ್ವೈತಿಗಳು ಅಂದ್ರೆ, ಮಣ್ಣಿನಲ್ಲಿ ಘಟ ಮೊದಲೇ ಇತ್ತು, ಅದು ಪ್ರಕಟ ಆಗುವ ಹಾಗೆ ಕುಂಬಾರನ ಕೃತಿ ಬಂತು. ಇವರು ಸತ್ಯತ್ವವಾದಿಗಳು. ಜಗತ್ತು ಸತ್ಯ, ಪರಮಾತ್ಮನೂ ಸತ್ಯ, ಜೀವಾತ್ಮನೂ ಸತ್ಯ ಅಂತ ಹೇಳುವ ದ್ವೈತಿಗಳಿವರೆಲ್ಲ. ಅವರಂತಾರೆ, ಮಣ್ಣಿನಲ್ಲಿ ಘಟ ಇಲ್ಲದೆ ಹೋದರೆ ಕುಂಬಾರನ ಕೃತಿಯಿಂದ ಘಟ ಹೇಗೆ ಉಂಟಾಗ್ತಿತ್ತು? ಭಾಳ ಸುಂದರವಾದ ದೃಷ್ಟಾಂತ ಕೊಡ್ತಾರೆ ಅವರು. ಎಳ್ಳು ಗಾಣ ಆಡಿದರೆ ಎಣ್ಣೆ ಬರ್ತದೆ. ಎಳ್ಳಿನಲ್ಲಿ ಎಣ್ಣೆ ಇಲ್ಲದೆ ಹೋಗಿದ್ದರೆ ಗಾಣ ಆಡೋದ್ರಿಂದ ಎಣ್ಣೆ ಬರ್ತಿತ್ತೇನು ಅಂತ ಕೇಳ್ತಾರೆ ಅವರು. ಮತ್ತು ಕೇವಲ ಗಾಣ ಆಡೋದ್ರಿಂದ ಎಣ್ಣೆ ಬರ್ತದಂದ್ರೆ ಒಂದು ಚೀರು ಉಸುಕ್ ಹಾಕೋಣ ಮಷಿನಕ್ಕೆ, ಎಣ್ಣೆ ಬರ್ತತೇನು ಅಂತ ಕೇಳ್ತಾರೆ ಅವರು. ಎಣ್ಣೆ ಬರುವುದಿಲ್ಲ. ಎಣ್ಣೆ ಹೊರಗೆ ಬರಬೇಕಾದ್ರೆ ಆ ಕಾಳಿನಲ್ಲಿ, ಎಳ್ಳಾಗಲಿ ಕುಸುಬೆ ಆಗಲಿ ಶೇಂಗಾ ಆಗಲಿ, ಆ ಕಾಳುಗಳಲ್ಲಿ ಎಣ್ಣೆ ಇತ್ತಂದ್ರೆ ಅದು ಗಾಣ ಆಡೋದ್ರಿಂದ ಹೊರಗೆ ಬರ್ತದೆ. ಎಣ್ಣೆ ಕಾಣೋದಿಲ್ಲ ನೋಡಕ್ಕೆ, ಕಾಳುಗಳಲ್ಲಿ ಮೇಲೆ ಎಣ್ಣೆ ಕಾಣ್ತದಿಲ್ಲ, ಕಾಣೋದಿಲ್ಲ. ಅಲ್ಲಿ ಕರ್ಮ, ಗಾಣ ಆಡುವುದೇ ಕೃತಿ. ಆ ಕೃತಿಯಿಂದ ಎಣ್ಣೆ ಹೊರಗೆ ಬರ್ತದೆ. ಮತ್ತು ಆ ಕಾಳುಗಳಲ್ಲಿ ಎಣ್ಣೆ ಇಲ್ದ್ರೆ ಹೊರಗೆ ಬರೋದಿಲ್ಲ ಅಂತ ದೃಷ್ಟಾಂತ ಕೊಡ್ತಾರೆ ಅವರು. ಕೊಟ್ಟು ಏನು ಮಾಡ್ತಾರೋ, ಮಣ್ಣಿನಲ್ಲಿ ಮೊದಲು ಘಟ ಇತ್ತು, ಕುಂಬಾರನ ಕೃತಿಯಿಂದ ಅದು ಉತ್ಪತ್ತಿ ಆದಂತೆ ಆಯಿತು, ಉತ್ಪತ್ತಿ ಆಯಿತು ಅಂತ ಅಭಿಪ್ರಾಯ. ನೋಡ್ರಿ, ಇದು ಒಪ್ತೀರೋ ಏನು ಮಾಡ್ತೀರೋ. ಆದ್ರೆ ನಮ್ಮ ಅದ್ವೈತ ಶಾಸ್ತ್ರ ಏನು ಹೇಳ್ತದೆ, ಹಾಗೆ ತೋರುವಕ್ಕಿಂತ ಮುಂಚೆ, ಹೇಗೆ ಘಟದಂತೆ ತೋರುವಕ್ಕಿಂತ ಮುಂಚೆ ಅಲ್ಲಿ ಏನಿತ್ತು ಅಂದ್ರೆ ಮಣ್ಣಿನ ಮುದ್ದೆ ಇತ್ತು. ಮಣ್ಣಿನ ಮುದ್ದೆ. ಆ ಮಣ್ಣಿನ ಮುದ್ದೆಯಲ್ಲಿ ಘಟ ಇದೆ ಅಂತ ನೀವು ಅಂತೀರಿ. ಆದರೆ ಘಟವೇ ಪುಸಿ ಘಟವೇ ನೀನು ದಿಟದಂತೆ ತೋರಿ ಮೋಹಿಪದನು ಏನೆಂಬೆ ಅನ್ನುವ ಪದ್ಯ ನೆನಪು ಮಾಡಿಕೊಡ್ರಿ. ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ 32ನೇ ಪದ್ಯ ನೆನಪು ಮಾಡಿಕೊಡ್ರಿ. ಅಂತಾರೆ ನಮ್ಮವರು, ಮೊದಲು ಮೃತ್ತಿಕೆಯ ಪಿಂಡದೊಳು ನೀನಿಲ್ಲ, ಹುಟ್ಟಿದ ಬಳಿಕ ಒಡೆದು ಧೂಳಾಗೆ ನೀನಿಲ್ಲ, ವಿದಿತವಿದು ಆದ್ಯಂತದೊಳು ನೀನಿಲ್ಲ, ಮಧ್ಯದೊಳು ಆವ ರೂಪು ನಿನಗೆ ಅಹುದು ಘಟವೇ ಪುಸಿ ಘಟವೇ. ಭಾಳ ಚಂದ ಸಂಬೋಧನೆ ಮಾಡ್ಯಾರ. ಘಟವೇ ಪುಸಿ ಘಟವೇ. ಘಟವೇ ವ್ಯಾವಹಾರಿಕ ಸತ್ತಾವುಳ್ಳ ಘಟವೇ, ಪುಸಿ ಘಟವೇ ಪ್ರಾತಿಭಾಷಕ ಸತ್ತಾವುಳ್ಳ ಘಟವೇ. 2 ಶಬ್ದ ಉಪಯೋಗ ಮಾಡ್ಯಾರ. ಯಾರೋ ಲಕ್ಷಣ ಗ್ರಂಥಗಳನ್ನು ಓದಿದ್ದೀರಿ, ಅವ್ರಿಗೆ ಸಹಜವಾಗಿ ಅರ್ಥ ಆಗ್ತಾವೆ.
ಘಟವೇ ಪುಷಿ ಘಟವೇ, ಮೂರು ಸತ್ತ ಇದಾವೆ. ಪ್ರಾತಿಭಾಷಕ ಸತ್ತ, ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ. ಪಾರಮಾರ್ಥಿಕ ಸತ್ತ ಇರುವುದು ಕೇವಲ ಚೈತನ್ಯಕ್ಕೆ, ವ್ಯಾವಹಾರಿಕ ಸತ್ತ ಇರುವುದು ಈ ಜಗತ್ತಿಗೆ. ಬ್ರಹ್ಮಜ್ಞಾನ ಆಗುವವರೆಗೆ ವ್ಯಾವಹಾರಿಕ ಸತ್ತ ಇದೆ. ಇದಕ್ಕೆ ಬ್ರಹ್ಮಜ್ಞಾನ ಆದ ಮೇಲೆ ಈ ಜಗತ್ತಿಗೆ ವ್ಯಾವಹಾರಿಕ ಸತ್ತ ಉಳಿದಿಲ್ಲ, ಪ್ರಾತಿಭಾಷಕ ಸತ್ತ ಬರ್ತದೆ. ಲೋಕದ ವ್ಯವಹಾರದಲ್ಲಿ ಪ್ರಾತಿಭಾಷಕ ಸತ್ತ ಯಾವುದಕ್ಕಿದೆ ಅಂದರೆ, ಕೇವಲ ತೋರಿಕೆ ಎಲ್ಲಿ ಇದೆಯೋ ಆ ವಸ್ತುವಿಗೆ ಪ್ರಾತಿಭಾಷಕ ಸತ್ತ ಉಳ್ಳದ್ದು ಅಂತ ಕರಿತೇವೆ ನಾವು. ಹಗ್ಗ ಭ್ರಾಂತಿ ಕಾಲದಲ್ಲಿ ಹಾವು ಆಗಿ ತೋರಿತ್ತು, ಆಗಿತ್ತೇನ ಹಾವಿನಂತೆ ತೋರಿತ್ತು. ಅಲ್ಲಿ ಹಾವಿದೆ ಏನೋ ಇಲ್ಲ, ತೋರ್ತದಷ್ಟೆ. ತೋರಿಲೇನೋ ತೋರ್ತದ. ಇದು ಪ್ರಾತಿಭಾಷಿಕ ಸತ್ತ ಉಳ್ಳದ್ದು. ಅದಕ್ಕಂತಾರೆ ಘಟವೇ ಪುಷಿ ಘಟವೇ. ಘಟವೇ ಅಂದರೆ ವ್ಯಾವಹಾರಿಕ ಸತ್ತ ಉಳ್ಳ ಘಟವೇ. ಪುಷಿ ಘಟವೇ ಅಂದರೆ ನಿನಗಿರುವಿಕೆ ಇಲ್ಲ. ಅಜ್ಞರ ದೃಷ್ಟಿಯಲ್ಲಿ ನೀನು ಇದ್ದಂಗೆ ಕಾಣ್ತಿ, ಜ್ಞಾನಿಗಳ ದೃಷ್ಟಿಯಲ್ಲಿ ನಿನಗೆ ಇರುವಿಕೆ ಇಲ್ಲ. ಪ್ರಾತಿಭಾಷಿಕ ಸತ್ತ ಉಳ್ಳ ಘಟವೇ. ನೀನು ದಿಟದಂತೆ ತೋರಿ ಮೋಹಿಪುದನು ಏನೆಂಬೆ. ನೀನು ಸತ್ಯ ವಸ್ತುವಿನಂತೆ ತೋರಿ ಜಗತ್ತನ್ನೇ ಮರಳ ಮಾಡ್ತಾ ಇದೆಯಲ್ಲ, ಏನಲ್ಲಿ? ಯಾವ ಕೊಡ ಇದು? ಮಣ್ಣಿನ ಕೊಡ. ಇದೇ ಕೊಡ, ಆ ಕೊಡ ಅಲ್ಲ. ನಮ್ಮ ಶರೀರವೇ ಇಲ್ಲಿ ಕೊಡ. ದೃಷ್ಟಾಂತದಲ್ಲಿ ಮಣ್ಣಿನ ಕೊಡ, ದಾಷ್ಟಾಂತದಲ್ಲಿ ನಮ್ಮ ಶರೀರ. ಘಟವೇ ಪುಷಿ ಘಟವೇ, ನೀನು ದಿಟದಂತೆ ತೋರಿ ಮೋಹಿಪುದನು ಏನೆಂಬೆ. ನೋಡ್ರಿ, ಸುಂದರವಾಗಿದೆ. ವ್ಯಾವಹಾರಿಕ ಸತ್ತ ತೋರ್ತದಿದೆ, ನಮ್ಮ ಘಟ ತೋರ್ತದೆ. ಆದರೆ ಬ್ರಹ್ಮಜ್ಞಾನ ಆದ್ರೆ ಇದಕ್ಕೆ ಇರುವಿಕೆ ಇಲ್ಲ. ಪ್ರಾತಿಭಾಷಕ ಸತ್ತ ಕೇವಲ ಪ್ರಾತಿಭಾಷಕ ಸತ್ತ. ಈಗ ಸತ್ಯದಂತೆ ತೋರ್ತಾ ಇದೆ ನಮ್ಮ ನಿಮ್ಮೆಲ್ಲರಿಗೂ. ಇದು ವ್ಯಾವಹಾರಿಕ ಸತ್ತ. ಪಾರಮಾರ್ಥಿಕ ಸತ್ತ ನಮ್ಮ ನಿಮ್ಮೆಲ್ಲರ ಸ್ವರೂಪವಾಗಿರುವ ಆತ್ಮತತ್ವಕ್ಕೆ ಮಾತ್ರ ಹೊಂದುಗಡೆ ಆಗುವಂಥದ್ದು ಪಾರಮಾರ್ಥಿಕ ಸತ್ತ. ಸತ್ತ ಅಂದ್ರೆ ಏನ್ರಿ? ಇರುವಿಕೆ. ಸತ್ತ ಅಂದರೆ ಇರುವಿಕೆ. ಪಾರಮಾರ್ಥಿಕ ಸತ್ತ ಅಂದರೆ ಯಾವಾಗಲೂ ಇರುವಂಥದ್ದು. ವ್ಯಾವಹಾರಿಕ ಸತ್ತ ಅಂದರೆ ಬ್ರಹ್ಮಜ್ಞಾನ ಅಥವಾ ನಮ್ಮ ಸ್ವರೂಪದ ಜ್ಞಾನ ಇರುವವರೆಗೆ ತೋರುವಂಥದ್ದಕ್ಕೆ ವ್ಯಾವಹಾರಿಕ ಸತ್ತ ಉಳ್ಳದ್ದು ಅಂತೇವೆ. ಲೋಕದ ವ್ಯವಹಾರದಲ್ಲಿ ಭ್ರಾಂತಿಯಾಗಿ ತೋರುವಂಥದ್ದು ಒಂದು ಇದೆಯಲ್ಲ, ಹಗ್ಗ ಹಾವಾಗಿ ತೋರ್ತದೆ, ಕಪ್ಪೆ ಚೆಪ್ಪು ಬೆಳ್ಳಿಯಂತೆ ತೋರ್ತದೆ, ಮೋಟ್ ಮರ ಕಳ್ಳನಂತೆ ತೋರ್ತದೆ. ಅವೆಲ್ಲ ಪ್ರಾತಿಭಾಷಕ ಸತ್ತ ಉಳ್ಳವುಗಳು ಅಂತ. ಈ ಪದ್ಯ ಯಾಕೆ ನೆನಪು ಮಾಡಿದ್ದೇನೆ ಅಂತ ಕೇಳಿದ್ರೆ, ದ್ವೈತಿಗಳಿಗೂ ಅದ್ವೈತಿಗಳಿಗೂ ಏನು ಭೇದ ಅಂತ ಹೇಳಕ್ಕೆ ಹೊರಟಿದ್ದೇನೆ. ಅಂತಾರೆ ಮುಂದಿನ ನುಡಿಯಲ್ಲಿ, ಮೊದಲು ಮೃತ್ತಿಕೆಯ ಪಿಂಡದೊಳು ನೀನಿಲ್ಲ. ಆ ಮಣ್ಣಿನ ಕೊಡ ಇಟ್ಕೊಳ್ರಿ ಗೆದುರಿಗೆ. ಮೊದಲು ಮೃತ್ತಿಕೆಯ ಪಿಂಡದೊಳು ನೀನಿಲ್ಲ, ಹುಟ್ಟಿದ ಬಳಿಕ ಒಡೆದು ಧೂಳಾಗಿ ನೀನಿಲ್ಲ. ವಿದಿತವಿದು ಆದ್ಯಂತದೊಳು ನೀನಿಲ್ಲ, ಮಧ್ಯದೊಳು ಆವ ರೂಪು ನಿನಗೆ ನಿಜಬಹುದು. ಘಟವೇ ಪುಷಿ ಘಟವೇ. ಏನಂತಾರೆ ನೋಡ್ರಿ, ಕುಂಬಾರನ ತಗೊಳ್ಳೋನು ಮೊದಲು ಮೃತ್ತಿಕೆಯ ಪಿಂಡದೊಳು ನೀನಿಲ್ಲ. ಮಣ್ಣು ತುಳಿದು ಹದ ಮಾಡಿ ಇಟ್ಟಿದ್ದಾನೋ, ಅಲ್ಲಿ ಕೊಡ ಕಾಣ್ತದೇನೋ? ದೃಷ್ಟಾಂತದಲ್ಲಿ ಹೇಳಿರುವ ಮಣ್ಣಿನ ಕೊಡ ಅಲ್ಲಿ ಕಾಣುವುದಿಲ್ಲ. ಮೊದಲು ಮೃತ್ತಿಕೆಯ ಪಿಂಡದೊಳು ನೀನಿಲ್ಲ. ಆಯಿತು, ಕುಂಬಾರನ ಕೃತಿಯಿಂದ ಅದು ಮಣ್ಣು ಹೋಗಿ ಘಟದಂತೆ ಆಯಿತು. ಮಣ್ಣು ಹೋಗಿ ಘಟ ಆಯ್ತಂತ ಇಟ್ಕೊಡೋಣ. ಲೋಕದ ವ್ಯವಹಾರದ ದೃಷ್ಟಿಯಿಂದ ಘಟದಂತೆ ಅನ್ನೋದಕ್ಕಿಂತಲೂ ಘಟ ಆಯ್ತಂತ ಇಟ್ಕೊಳ್ರಿ. ಆಯಿತು, ಕೆಲವು ದಿನ ಇದ್ದು ಬಿದ್ದು ಒಡೆದು ಹೋಗ್ತದೆ. ಕೆಲವು ದಿನ ಇದ್ದ ಬಿದ್ದು ಒಡೆದು ಹೋಗ್ತದೆ. ಕೊನೆಗೂ ನೀ ಇಲ್ಲ, ಆದಿಯಲ್ಲೂ ನೀ ಇಲ್ಲ, ಮಣ್ಣಿನ ಮುದ್ದೆಯಲ್ಲೂ ನೀ ಇಲ್ಲ, ಒಡೆದ ಬಳಿಕ ಧೂಳಾದಾಗಲೂ ನೀನಿಲ್ಲ. ಮಧ್ಯದೊಳು ಆವ ರೂಪು ನಿನಗೆ ನಿಜಬಹುದು. ಇಲ್ಲೊಂದಿಷ್ಟು ಕೊರತೆ ಬೀಳ್ತದೆ ನಮಗೆ. ಏನು ಕೊರತೆ ಬೀಳ್ತೈತಂದ್ರೆ, ಕೊಡ ಹುಟ್ಟಿದಾಗ ಹೆಂಗಿತ್ತು ಒಡಿವರೆಗೆ ಒಂದೇ ಥರ ಕಾಣ್ತತಿ ಕೊಡ. ಆದ್ರೆ ವಿಚಾರ ಮಾಡಿದ್ರೆ ಅದು ಹಳಿದಾಗಿದೆ ಕೊಡ. ಆಯುಷ್ಯ ಆದಂಗೆ ಅದು ಕೊಡ ಹಳಿದಾಗ್ತದೆ. ಒಂದು ಹೊಸ ಅರಿವಿ ತೊಗೊಂಬರ್ರಿ, ಅದನ್ನು ಕಪಾಟದಾಗ ಇಟ್ಬಿಟ್ರಿ, ಒಟ್ಟೆ ಬಳಸಬೇಡ್ರಿ. ಒಂದು 50 ವರ್ಷ ಆದ್ಮೇಲೆ ಅದನ್ನು ತೆಗೀರಿ, ಅದು ಇದ್ದಂಗೆ ಕಾಣ್ತದೆ. ಆದರೆ ಅದರಲ್ಲಿ ಏನೂ ಜೀವ ಇರೋದಿಲ್ಲ, ಎಲ್ಲ ನಾಶ ಆಗಿ ಹೋಗಿರ್ತದೆ. ಹಾಗೆ ಮಣ್ಣಿನ ಕೊಡವೂ ಕೂಡ ಹೊಸದಿದ್ದಾಗ ಬೇರೆ, ಅದು ಹಳಿದ ಆಗ್ತಾ 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 ಅದರಲ್ಲಿರುವ ಒಂದು ಜಿಗಿ ಅಂತಿದೆ,
ಸ್ನೇಹ ಅಂತಿದೆ, ಅದು ಹೋಗಿಬಿಟ್ಟಿರ್ತದೆ. ಸ್ವಲ್ಪ ಕೈ ಜಾರಿ ಕೆಳಗೆ ಬಿದ್ರೆ ಒಡೆದು ಬಿಡ್ತದೆ. ಅದು ಕೆಡ್ತದ ಕರೆ ನಮ್ಗೆ ಕಾಣೋದಿಲ್ಲ ಅಷ್ಟೇ. ಅಂತೂ ಮಧ್ಯದೊಳು ಆವ ರೂಪು ನಿನಗೆ ನಿಜಬಹುದು. ಇದು ದೃಷ್ಟಾಂತ. ಸ್ವಲ್ಪ ದಾರ್ಷ್ಟಾಂತಕ್ಕೆ ಬರೋಣ. ಈ ಕೊಡ ತಾಯಿಯ ಗರ್ಭಕ್ಕೆ ಬರುವಕ್ಕಿಂತ ಮುಂಚೆ ಜೀವಾತ್ಮ ಎಲ್ಲೋ ಇದ್ದ. ತಾಯಿಯ ಗರ್ಭದಲ್ಲಿ ತಯಾರಾಯಿತು, ಶಿಶು ತಯಾರಾಯಿತು. ಆಯಿತು, ಹುಟ್ಟುವಕ್ಕಿಂತ ಮುಂಚೆ ಇದು ಇರಾಕಿಲ್ಲ, ಇದಿಲ್ಲ ಪರಾಗಭಾವ. ಹುಟ್ಟುವಕ್ಕಿಂತ ಮುಂಚೆ ಇದಕ್ಕೆ ಇರುವಿಕೆ ಇಲ್ಲ. ಹುಟ್ಟಿದ ಮೇಲೆ ಕೆಲವು ದಿನ ಇದ್ದು, 100 ವರ್ಷ ಇದ್ದು ಒಂದಿನ ನಾಶ ಆಗ್ತದೆ. ಅಂದ್ರೆ ನೀವು ಹುಟ್ಟುವಕ್ಕಿಂತ ಮುಂಚೆ ಇಲ್ಲ, ಹುಟ್ಟಿ ಸತ್ತ ಮೇಲೆಯೂ ನೀ ಇರುವುದಿಲ್ಲ. ಮಧ್ಯದಲ್ಲಿ ಆದರೂ ಕೂಡ ನಿನಗೆ ಯಾವ ರೂಪ ನಿಜಬಹುದು? ಇದಕ್ಕೆ ಒಂದೇ ರೂಪ ಐತೆ ನಮ್ಮ ಶರೀರಕ್ಕೆ. ಬೇರೆ ಬೇರೆ ಆಗ್ತಾ ಇದೆ. ಮಗು ತೊಟ್ಟಿಲಲ್ಲಿ ಕೂಸು ಇಷ್ಟೈತಿ, ಮಾಂಸದ ಮುದ್ದೆ ತೊಟ್ಟಿಲಲ್ಲಿರುವ ಕೂಸು ಇಷ್ಟೈತಿ. ಬೆಳೀತಾ 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 ಏನೇನೋ ಆಕಾರ ಪಡ್ಕೊತ ಹುಡುಗಾಯಿತು ಆಯಿತು, ಕೈಗೆ ಬಾಯಿಗೆ ಬಂದ. ಅದಕ್ಕಿಂತ ಮುಂದೆ ಹೋಗಿ ಯೌವನ ಅವಸ್ಥೆಗೆ ಬಂದ, ಯುವಕ ಆದ, ತಾರುಣ್ಯಾವಸ್ಥೆ ಬಂತು, ಇನ್ನಷ್ಟು ದಿನ ಹೋಯಿತು, ಹಿರಿಯ ಆತ, ಮತ್ತಷ್ಟು ದಿನ ಹೋಯಿತು, ತಲೆ ನಡಕಕ್ಕೆ ಚಾಲು ಆಯಿತು, ಕೈಯಾಗ ಕೋಲು ಬಂತು, ಭೃಂಗಿ ಅವತಾರ ಆಯಿತು, ಒಂದಿನ ಇಲ್ದಂಗಾದ. ಮಧ್ಯದೊಳು ಆವ ರೂಪು ನಿನಗೆ ನಿಜಬಹುದು. ನಿನ್ನಿದ್ದ ಹಾಗೆ ಇವತ್ತಿಲ್ಲ ನೀ ಈ ಘಟಕ್ಕೆ. ಮಧ್ಯದೊಳು ಆವ ರೂಪ ನಿನಗೆ ನಿಜಬಹುದು. ಘಟವೇ ಪುಸಿ ಘಟವೇ. ನೀನು ದಿಟದಂತೆ ತೋರ್ತಾ ಇದೆಯಲ್ಲ, ಯಥಾರ್ಥವಾದ ವಸ್ತುವಿನಂತೆ ತೋರಿ ಇಡೀ ಜಗತ್ತನ್ನೇ ಕಟ್ಟಿ ಹಾಕಿದೆಯಲ್ಲ, ಏನು ಅನ್ಬೇಕು ನನಗಂತ ಈ ಕೊಡವನ್ನು ಉದ್ದೇಶವಾಗಿಟ್ಟುಕೊಂಡು ದೃಷ್ಟಾಂತ ಮಾಡಿದವರ ಮಣ್ಣಿನ ಕೊಡ. ನಮ್ಮ ಅದ್ವೈತ ಸಿದ್ಧಾಂತದಲ್ಲಿ ಇದು ತೋರುವಾಗಲೇ ಇಲ್ಲ, ತೋರ್ತಾ ಇರುವಾಗಲೇ ಇದಕ್ಕೆ ಇರುವಿಕೆ ಇಲ್ಲ. ಇದೆಲ್ಲ ಚರ್ಚೆ ಪೂರ್ವದಲ್ಲಿ ಆಗಿದೆ, ಮತ್ತೆ ಮತ್ತೆ ಬರುವುದೇ ಇದು. ಇರುವಿಕೆ ಇಲ್ಲ ಅಂದ್ರೆ ಹೆಂಗ್ರಿ? ಪ್ರತಿ ಕ್ಷಣದಲ್ಲಿ ಆಯುಷ್ಯ ಅನ್ನುವ ಜಲ ಹೋಗ್ತಾ ಇದೆ, ಪ್ರತಿ ಕ್ಷಣದಲ್ಲಿ ಹೋಗ್ತಾ ಇದೆ. ಮತ್ತು ನಿನ್ನಿದ್ದಂಗೆ ಇವತ್ತೈತೆ ಅಂದ್ರೆ ನಾವು ಶಾಣ್ಯರೇನ? ನಿನ್ನಿದ್ದಂಗೆ ಇವತ್ತು ನನ್ನ ಶರೀರ ಐತೆ ಅಂದವ ದಡ್ಡ. ನಿನ್ನಿದ್ದದ್ದು ಬೇರೆ, ಇವತ್ತಿದ್ದದ್ದು ಬೇರೆ. ನಿನ್ನೆ ಒಂದಿನ ಆಯುಷ್ಯ ಹೆಚ್ಚಿತ್ತು, ಇವತ್ತೊಂದಿನ ಆಯುಷ್ಯ ಕಡಿಮೆ ಆಗಿದೆ, ನಾಳೆಗೆ ಮತ್ತೊಂದಿನ ಆಯುಷ್ಯ ಕಡಿಮೆ ಆಗ್ತೈತಿ. ಒಂದೇ ಥರ ಇಲ್ಲಲ್ಲ, ಇದು ಒಂದೇ ಥರನಾಗಿರ್ತದ? ಇರುವುದಿಲ್ಲ. ಮತ್ತು ಹೀಗೆ ತೋರುವಾಗಲೇ ಇದಕ್ಕೆ ಇರುವಿಕೆ ಇಲ್ಲ ಅಂತ ಹೇಳಿದವರು ನಾವು ಮಣ್ಣಿನ ಮುದ್ದೆಯಲ್ಲಿ ಇದೆ ಅಂತ ಒಪ್ಲಿಕ್ಕೆ ಆಗ್ತದ? ಕೊಡ, ದೃಷ್ಟಾಂತದ ಕೊಡ ಮಣ್ಣಿನ ಮುದ್ದೆಯಲ್ಲಿ ಇದೆ ಅಂತ ಒಪ್ಲಿಕ್ಕೆ ಆಗ್ತದೆ ಏನು ಅಂದ್ರೆ ಆಗೋದಿಲ್ಲ. ವಿದಿತವಿದ ಆದ್ಯಂತದಲ್ಲೂ ನೀನಿಲ್ಲ, ಮಧ್ಯದಲ್ಲೂ ಆವ ರೂಪು ನಿನಗೆ ನಿಜಬಹುದು ಅನ್ನೋ ಪದ್ಯದಲ್ಲಿ ತೋರುವಾಗಲೇ ಇರುವಿಕೆ ಇಲ್ಲ ಅಂತ ಹೇಳೋರು ನಾವು ಅದ್ವೈತ ವೇದಾಂತಿಗಳು. ಈ ಕೊಡ ಇನ್ನು ತಾಯಿ ಗರ್ಭದಲ್ಲಿತ್ತು, ಇದ್ದದ್ದು ಹೊರಗೆ ಬಂತು ಅಂತ ಅಂದ್ರೆ ಅದು ತಪ್ಪ. ತಾಯಿ ಗರ್ಭದಲ್ಲಿ ಎಲ್ಲಿದೆ? ಅಲ್ಲಿ ಕೇವಲ ಅಂಟಾಣು ವೀರ್ಯಾಣುವಿದೆ. ಆದ ಮುಂದೆ ಕೂಡ್ತಾ ಬೆಳೀತಾ ಬೆಳೀತಾ ಶರೀರ ಆಗ್ತಾ ಬಂತು. ಅದಕ್ಕಾಗಿ ಸತ್ಯತ್ವವಾದಿಗಳಿಗೂ ನಮಗೂ ಏನು ವ್ಯತ್ಯಾಸ ಅಂದ್ರೆ, ಈ ಜಗತ್ತು ತೋರುವಾಗಲೇ ಇಲ್ಲ ಅಂತ ಹೇಳೋರು ನಾವು, ಜಗತ್ತು ಯಾವಾಗಲೂ ಇರುವಂಥದ್ದು ಅಂತ ಹೇಳೋರು ಅವರು. ಈ ಶರೀರ ಯಾವಾಗಲೂ ಇದ್ರೆ ನಾವು ಒಪ್ತಿದ್ದೀವಿ. ನೀವು ಬರೀ ಮಧ್ಯಾಹ್ನ ಆಗಲಿ ಆಗದೆ ಇರಲಿ ಒಂದಿನ ಬಿದ್ದು ಹೋಗೋದೇ ಇದು. ಹೀಗಿರುವಾಗ ಈ ಜಗತ್ತನ್ನು ಸತ್ಯ ಅಂತ ಒಪ್ಪಲಿಕ್ಕೆ ಸಾಧ್ಯ ಇದೆ ಏನು? ಜಗತ್ತು ಸತ್ಯ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಆದ ಮೇಲೆ ಇಲ್ಲಿ ದ್ವೈತಿಗಳು ಹೇಳುವಂತೆ ಜಗತ್ತು ಸತ್ಯ ಅಲ್ಲ, ಜಗತ್ತು ಮಿಥ್ಯೆ. ಯಾವ ನುಡಿ ನೆನಪು ಮಾಡೀನಿ ಅಂದ್ರೆ, ಮೊದಲು ಮೃತ್ತಿಕೆಯ ಪಿಂಡದಳು ನೀನಿಲ್ಲ, ಹುಟ್ಟಿದ ಬಳಿಕ ಒಡೆದು ಧೂಳಾಗಿ ನೀನಿಲ್ಲ, ಆದಿ ಅಂತ್ಯದಳು ನೀನಿಲ್ಲ, ಮಧ್ಯದಳು ಆವ ರೂಪು ನಿನಗೆ ನಿಜಬಹುದು. ಅಂದ್ರೆ ಎಳ್ಳಿನಾಗ ಎಣ್ಣಿದ್ರಣ ಹೊರಗೆ ಬರ್ತದಂತ ಅವೇನು ದೃಷ್ಟಾಂತ ಕೊಟ್ಟಾನಲ್ಲ, ಅದು ಸಹಜವಾಗಿ ಅವ್ನು ಕೊಡ್ಲಿಕ್ಕೆ ಯೋಗ್ಯವಾದ ದೃಷ್ಟಾಂತ ಅಲ್ಲ ಅಂತ ನಾ ಹೇಳೋದಿಲ್ಲ. ಆದರೆ
ಜಗತ್ತಿಗೆ ಅಸ್ತಿತ್ವವೇ ಇಲ್ಲ. ಅದರ ಬಗ್ಗೆ ಸಾಕಷ್ಟು ಸಲ ಚರ್ಚೆ ಮಾಡಿದೆಯನ್ನ. ತೋರ್ತಾ ಇದ್ದಾಗಲೇ ಬದಲಾಗಿದೆ, ತೋರ್ತಾ ಇದ್ದಾಗಲೇ ಬದಲಾಗಿದೆ. ಅಸ್ತಿತ್ವ ಹೇಗಿದೆ? ಮತ್ತು ಯಾರು ಅಸ್ತಿತ್ವ ಪಡ್ಕೊಂಡಿದ್ದಂಗೆ ತೋರ್ತದೆ ಅಂತ ಕೇಳಿದರೆ, ಆತ್ಮನ ಇರುವಿಕೆಯನ್ನು ತಾನು ಪಡೆದುಕೊಂಡು ಇದ್ದಂತೆ ತೋರುತ್ತಿದೆ. ಆತ್ಮನ ಇರುವಿಕೆ ನಾವು ಇದರಾಗ ಆರೋಪ ಮಾಡಿದ್ದೇವೆ. ಪಡ್ಕೊಂಡಂದ್ರೆ ಏನು, ತಗೊಂಡಂತ ಅರ್ಥ ಅಲ್ಲ. ಆತ್ಮನ ಇರುವಿಕೆಯನ್ನು ನಾವು ಇದರಲ್ಲಿ ಇದೆ ಎಂದು ಅಂಗೀಕಾರ ಮಾಡಿದ್ದೇವೆ. ಆದುದರಿಂದ ದ್ವೈತಿಗಳು ಹೇಳುವಂತೆ ಘಟ ಮೊದಲು ಇತ್ತು ಮಣ್ಣಿನಲ್ಲಿ, ಹುಟ್ಟಿದ ಮೇಲೂ ಇತ್ತು. ಜಗತ್ತು ಮೊದಲು ಇತ್ತು, ಹುಟ್ಟಿದ ಮೇಲೂ ಐತಿ ಅಂತ ಹೇಳ್ತಾರೆ ಅವರು. ಅದನ್ನು ಒಪ್ಪಲಿಕ್ಕೆ ಆಗುವುದಿಲ್ಲ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಈ ದೃಷ್ಟಾಂತವನ್ನು ಬಳಸಿ ಆಯಿತು. ಘಟ ಇದು ಕುಂಭಾರಣ ಕೃತಿಯಿಂದ ಉಂಟಾಗುವಂಥದ್ದು ಒಂದು ಫಲ. 4 ಫಲ ಹೇಳಕ್ಕೆ ಹೊಂಟಿದ್ದಾರೆ. ಘಟ. ಪುರ. ಪುರ ಅಂದ್ರೆ ಊರು. ಪ್ರಾಪ್ಯ ಅದು ಅಪ್ರಾಪ್ತವಾಗಿತ್ತು, ನಡ್ಕೊಂಡು ಹೋದ, ಪ್ರಾಪ್ತಿ ಆಯಿತು, ಪುರ ಪ್ರಾಪ್ಯ. ಆಮೇಲೆ ತಂಡೂಲ. ತಂಡೂಲ ಅಂದ್ರೆ ಅಕ್ಕಿ. ಅಕ್ಕಿಯನ್ನು ಏನು ಮಾಡಿದಾರೆ, ಕುದಿಸ್ತಾ ಅಂತದ ಮುಂದೆ ವಿವರಣೆ ಮಾಡ್ಯಾರ. ತಂಡೂಲ ಅದು ಕುದ್ದ ಮೇಲೆ ಅನ್ನ ಆಗ್ತದೆ. ಆಮೇಲೆ ಮುಕುರವೆಂಬುವನು. ಮುಕುರ ಅಂದ್ರೆ ಕನ್ನಡಿ. ಕನ್ನಡಿಯ ಮೇಲೆ ಧೂಳು ಬಿದ್ದಾಗ ಮುಖ ಕಾಣುವುದಿಲ್ಲ. ಧೂಳು ಬೀಳದೇ ಇದ್ರೆ, ಸ್ವಚ್ಛ ಇದ್ರೆ ಮುಖ ಕಾಣ್ತದೆ. ಅದನ್ನು ಸ್ವಚ್ಛ ಮಾಡಿದಾಗ ಸಂಸ್ಕಾರವನ್ನು ಹೊಂತದು, ಶುದ್ಧ ಆಯಿತು, ಆವಾಗ ನಿಮ್ಮ ಮುಖ ಕಾಣ್ತದೆ. ಮುಕುರ. ಸಂಘಟಿಸಿ. ಇಲ್ಲಿ ಒಂದು ಉತ್ಪಾದ್ಯ, ಒಂದು ವೈಕಾರ್ಯ, ಒಂದು ಪ್ರಾಪ್ಯ, ಒಂದು ಸಂಸ್ಕಾರ್ಯ, 4 ಉದಾಹರಣೆ ಕೊಟ್ಟರು ಮುಕುರ ಮೊದಲು ಮಾಡಿಕೊಂಡು. ಸಂಘಟಿಸಿ ಮಾಡಿದನು. ಕೃತಿಯಿಂದ ಇವಾದು ಯಾವುದು? ಪ್ರಾಪ್ಯ, ಉತ್ಪಾದ್ಯ, ವೈಕಾರ್ಯ, ಸಂಸ್ಕಾರ್ಯ. ಮಾಡಿದನು. ಐದಿದನು. ಅವುಗಳನ್ನು ಪಡೆದುಕೊಂಡನು. 4 ರೀತಿ ಫಲ ಪಡೆದ. ಕರ್ಮದಿಂದ 4 ರೀತಿ ಫಲ. ಯಾವ ಫಲ? ಮಣ್ಣು ಹೋಗಿ ಘಟ ಆದಂತೆ ಆಯಿತು, ಅಕ್ಕಿ ಹೋಗಿ ಅನ್ನ ಆದಂತೆ ಆಯಿತು, ಆಮೇಲೆ ಊರು ಪ್ರಾಪ್ತವಾದಂತೆ ಆಯಿತು, ಆಮೇಲೆ ಕನ್ನಡಿ ಸ್ವಚ್ಛ ಆದಂತೆ ಆಯಿತು. ಇವೇ 4 ಫಲಗಳು. ಐದಿದನು. ಮತ್ತೆ ಅದನ್ನು ವಿವರಣೆ ಕೊಡ್ತಾರೆ. ನಾ ಈಗ ಹೇಳಿಬಿಟ್ಟಿದ್ದೇನೆ ಅದನ್ನು, ಅದೇ ವಿವರಣೆ ಆಕೈತೆ ನೋಡ್ರಿ. ಮತ್ತೆ ಪಟುವೇನೆ. ಪಟು ಅನ್ನುವ ಶಬ್ದಕ್ಕೆ ಸುಂದರವಾಗಿ, ಚೆನ್ನಾಗಿ. ಪಟುವು ಏನೇ ಪಚಿಸಿದನು. ಅಕ್ಕಿಯನ್ನು ಪಚಿಸಿದ, ಅಡುಗೆಯನ್ನು ಮಾಡಿದ, ಪಚಿಸಿದನು. ಉರೇ ಬೆಳಗಿದನು. ಇದನ್ನು ಬೆಳಗಿದ, ಕನ್ನಡಿ ಬೆಳಗಿದ, ಚೆನ್ನಾಗಿ ಕನ್ನಡಿಯನ್ನು ಬೆಳಗಿದನು. ಎಂಬ ನಟನೆ. ಕೃತಿ. ನಟನೆ ಅಂದರೆ ಕೃತಿ. ಎಂಬ ನಟನೆ ತತ್ಫಲ 4ರ ಅನುಭವ. ಆ ಕೃತಿಯ ಫಲ ಎಷ್ಟು ಅಂದ್ರೆ 4. ಉತ್ಪಾದ್ಯ, ಪ್ರಾಪ್ಯ, ವೈಕಾರ್ಯ, ಸಂಸ್ಕಾರ್ಯ. ಇವು 4 ಫಲಗಳು. ಈ 4 ಫಲದಲ್ಲಿ ಮೋಕ್ಷ ಒಂದೂ ಅಲ್ಲ. ಮೋಕ್ಷ ಈ 4 ಫಲದ ಸ್ವರೂಪ ಆದದ್ದು ಅಲ್ಲ. ಆದುದರಿಂದ ಕರ್ಮದಿಂದ ಮೋಕ್ಷ ಆಗುವುದಿಲ್ಲ, ಬಂಧನದಿಂದ ಬಿಡುಗಡೆ ಆಗುವುದಿಲ್ಲ, ಸಂಸಾರದಿಂದ ಬಿಡುಗಡೆ ಆಗುವುದಿಲ್ಲ ಅಂತ ಇದರ ಅಭಿಪ್ರಾಯ. ಮುಂದಿನ ನುಡಿ ನೋಡ್ರಿ. ಅದರಿಂದಂ. ಅದರಿಂದಂ ಅಂದರೆ ಈ 4 ರೀತಿ ಫಲಗಳಿಂದ. ಅದರಿಂದಂ ಅದರೊಳಾವದು ಮೇನೆನಲಿಲ್ಲವು. ಮೇನೆನಲಿಲ್ಲವು. ಆ 4 ಫಲ ಯಾವುದು ಶ್ರೇಷ್ಠ ಅಂತ ಹೇಳಿಸಿಕೊಳ್ಳಲಿಲ್ಲ, ಎಲ್ಲ ಸಮಾನ ನಾವು, ಕರ್ಮದಿಂದ ಉಂಟಾದವುಗಳು. ಆದರೆ ಸದಮಳ ನಿಷ್ಕಳ ವಿಭು ನಿತ್ಯ ಪದವಾದ ಮೋಕ್ಷವದು ಕರ್ಮದಿಂದಂ ಎಂಬುದು ಖುಷಿ ತನ್ನರಿಯೇ ಮುಕ್ತಿ. ಈ 4 ರೀತಿ ಫಲಗಳು ಕರ್ಮದ ಫಲ. ಆದರೆ 4 ರೀತಿ ಫಲಗಳಲ್ಲಿ ಒಂದು ಮೋಕ್ಷದ ಸ್ವರೂಪ ಅಲ್ಲ. ಅದು ಮೋಕ್ಷ ಅನ್ನೋದು ಮುಂದೆ ಹೇಳ್ತಾರೆ ನೋಡ್ರಿ ಏನಂತಾರೆ ಈ ನುಡಿಯಲ್ಲಿ. ಆದ್ದರಿಂದ ಅಂದ್ರೆ ಕರ್ಮಕ್ಕೆ 4 ರೀತಿಯ ಫಲ ಇರುವುದರಿಂದ. ಅದರಿಂದ ಇದರೊಳಾವದು ಮೇನೆಳಲಿಲ್ಲವು. ಇದರಲ್ಲಿ ಯಾವುದು ಶ್ರೇಷ್ಠವೆಂದು ಹೇಳಿಸಿಕೊಳ್ಳಲಿಲ್ಲ, ಮೋಕ್ಷ ಅಂತ ಹೇಳಿಸಿಕೊಳ್ಳಲಿಲ್ಲ ಅಂತ ಅಭಿಪ್ರಾಯ. ಸದಮಳ. ಸತ್ ಅಷ್ಟೇ ಹೇಳಬೇಕು, ಸತ್ ಒತ್ತಿ ಹೇಳುವುದಿಲ್ಲ. ಸತ್ ಅಮಳ. ಸತ್ ಅಂದರೆ ಯಾವಾಗಲೂ ಇರುವಂಥದ್ದು, ತ್ರಿಕಾಲಾಬಾಧಿತವಾದದ್ದು, ಸದ್ರೂಪ. ಅಜ್ಞಾನಾದಿಗಳಿಂದ ಬಾಧಿಸಿಕೊಳ್ಳದೆ ಇರುವುದು ಸದ್ರೂಪ. ಹೆಂಗಂದ್ರೇನು? ಈಗ ಹಗ್ಗ ಹಾವಾಗಿ ತೋರಿದೆ,
ಅಲ್ಲಿ ಇನ್ನೊಬ್ಬನಿಗೆ ಭೂಚಿದ್ರಾಗಿ ತೋರಿದೆ, 4-6 ಮಂದಿ ಹೊರಟಿದ್ದಾರೆ. ಮಬ್ಬುಗತ್ತಲೆಯಲ್ಲಿ ಹಗ್ಗದ ತುಂಡು ಬಿದ್ದಿದೆ ಅಂಕ ಡೊಂಕಾಗಿ, ಕೈಯಾಗ ಬೆಳಕಿಲ್ಲ. ಇವೆಲ್ಲ ಹಳೆ ಕಾಲದ ದೃಷ್ಟಾಂತ. ಈಗೆಲ್ಲ ನೀವು ಎಲ್ಲಿ ಬೇಕಾದಿಲ್ಲ ಆದರೂ ಕಿಸೆದಾಗ ಮೊಬೈಲ್ ಅದಾವು, ಎಲ್ಲ ಕಡೆ ಬ್ಯಾಟ್ರಿ ನಿಮ್ಮ ಹತ್ತಿರ ಅದಾವ. ಈಗ ಹಳೆ ಕಾಲದ ದೃಷ್ಟಾಂತ. ಮಬ್ಬುಗತ್ತಲೆಯಲ್ಲಿ ಬಿದ್ದಿರುವ ಹಗ್ಗದ ತುಂಡು ಹಾವಿನಂತೆ ಒಬ್ಬ ಕಂಡಿತು. ಹಾವು ಅಂದ. ನಿಂತರು, ನೋಡಕ್ಕೆ ನಿಂತರು. ಏನು ಅಲ್ಗಾಡವಲ್ಲಲ್ಲ, ಹಾವಲ್ಲದು, ಗೋಮೂತ್ರ ಇರಬೇಕು ಅಂತ ಒಬ್ಬ ಅಂದ. ಇನ್ನೊಬ್ಬ ಭೂಮಿ ಎರಕಲ್ ಬೀಡಿ ಬಿಡ್ತತ್ ನೋಡ್ರಿ, ಭೂಚಿದ್ರ ಅಂತ ಮತ್ತೊಬ್ಬ ಅಂದ. ಅಲ್ಲಿ ಬಿಡೋ ಹೂವಿನ ಮಾಲೆ ಅಂತ ಮಗದೊಬ್ಬ ಅಂದ. ಅವರವರ ಸಂಸ್ಕಾರಕ್ಕೆ ಅನುಗುಣವಾಗಿ ಒಂದು ಹಗ್ಗದ ತುಂಡು ಬಿದ್ದಿದೆ. ಅಲ್ಲಿ ಒಬ್ಬ ಏನಂದ, ಹಾವು ಅಂದ, ಒಬ್ಬ ಗೋಮೂತ್ರ ಅಂದ, ಒಬ್ಬ ಭೂಚಿದ್ರ ಅಂದ, ಒಬ್ಬ ಹೂಮಾಲೆ ಅಂದ, ಒಬ್ಬ ದಂಡ ಅಂಕಡೊಂಕ ಅದು ಕಟ್ಟಿಗೆ ಬಿದ್ದತ್ತೆ ಅಂತ ಒಬ್ಬ ಅಂದ. ಆದ್ರೆ ಇದು ಎಲ್ಲಿವರೆಗೆಪ್ಪ ಖರೇನ ಅವ್ರಿಗೆ ಎಲ್ಲರಿಗೂ. ಯಾವನೋ ಒಬ್ಬ ಆಪ್ತ ಪುರುಷ ಬಂದ, ಬೆಳಕಿನ ಸಹಾಯ ಸಿಕ್ತು, ಅಲ್ಲಿ ಏನಾಯಿತು, ಹಗ್ಗ ಅಂತ ಇದೆ. ಯಾವಾಗ ಹಗ್ಗಾಗಿ ತೋರೈತಿ, ಯಾವಾಗ ಹಾವಾಗಿ ತೋರೈತಿ ಅವಾಗ ಭೂಚಿದ್ರಾಗಿ ತೋರಿಲ್ಲ. ಯಾವಾಗ ಭೂಚಿದ್ರಾಗಿ ತೋರೈತಿ ಅವಾಗ ಪೂಮಾಲಿಯಾಗಿ ತೋರಿಲ್ಲ. ಯಾವ ಪೂಮಾಲಿಯಾಗಿ ತೋರೈತಿ ಅವನಿಗೆ ಗೋಮೂತ್ರ ಆಗಿ ತೋರಿಲ್ಲ. ಅಲ್ಲೇ ಒಂದರಿಂದ ಒಂದು ಬಾಧೆ ಇದೆ. ಅಜ್ಞಾನದಿಂದ ಬಾಧೆ ಅಂತಿದ್ದು. ಅಜ್ಞಾನದಿಂದ ಜ್ಞಾನ, ಅಜ್ಞಾನ ಎರಡರಿಂದಲೂ ಬಾಧ ಹೊಂದೋದಿಲ್ಲ ಅಂತ ಹೇಳಕತ್ತೇವಲ್ಲ. ಹಗ್ಗದ ಜ್ಞಾನ ಆದಾಗ ಎಲ್ಲ ಹೋಗಿಬಿಡ್ತಾವ ಒಮ್ಮೆ. ಇದು ಜ್ಞಾನ. ಭೂಚಿದ್ರ, ಆಮೇಲೆ ಎರಕಲ್ವಿ, ಭೂಚಿದ್ರ, ಗೋಮೂತ್ರ, ಪೂಮಾಲೆ, ದಂಡ, 3-4 ಸಾಮಾನು ತೊಗೊಂಡಿದ್ದೇವೆ. ಒಬ್ಬನಿಗೆ ಆದದ್ದು ಇನ್ನೊಬ್ಬನಿಗೆ ಕಾಣುವಲ್ದಲ್ಲ, ಅದಕ್ಕೆ ಅದು ಅಜ್ಞಾನದಿಂದ ಬಾಧಿಸಿಕೊಂಡಿತು ಅಂತ ಅರ್ಥ. ಜ್ಞಾನ ಅಜ್ಞಾನದಿಂದ ಯಾವುದು ಬಾಧಿಸಿಕೊಳ್ಳುವುದಿಲ್ಲವೋ, ನಾಶವಾಗುವುದಿಲ್ಲವೋ, ಬಾಧಿಸಿಕೊಳ್ಳುವುದಿಲ್ಲ ಅಂದ್ರೆ ನಾಶವಾಗುವುದಿಲ್ಲವೋ, ಅದು ಆತ್ಮತತ್ವ ಅಂತ ಹೇಳಕ್ಕೆ ಹೊಂಟಿದ್ದಾರೆ. ಅದು ಸದ್ರೂಪ, ಯಾವಾಗಲೂ ಇರುವಂಥದ್ದು. ಇಲ್ಲಿ ಪಾರಮಾರ್ಥಕ ಸತ್ತ ಉಳ್ಳದಿದು. ಸತ್ತ ಅಮಳ, ಅತ್ಯಂತ ಶುದ್ಧವಾದದ್ದು ಅಂದ್ರೆ ಮಾಯಾರಹಿತವಾದದ್ದು, ಸತ್ವಾದಿ ಗುಣಗಳು ಇಲ್ಲದ್ದು. ರಜೋಗುಣ, ತಮೋಗುಣ, ಸತ್ವಗುಣ ಇವ್ಯಾವೂ ಇಲ್ಲದ್ದು. ಮಾಯಾ ಇಲ್ಲದ್ದು ಅಂದ್ರೆ ಇವೆಲ್ಲ ಹೋಗಿಬಿಡ್ತಾವೆ. ಮಾಯೆಯೇ ಪ್ರಕೃತಿ. ಪ್ರಕೃತಿಯಲ್ಲಿ ಗುಣಗಳಿದ್ದಾವೆ, ಸತ್ವಗುಣ, ರಜೋಗುಣ, ತಮೋಗುಣ. ಇನ್ನೂ ಒಂದಿಷ್ಟು ಗುಣಗಳನ್ನ ಪಾಠ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಪ್ರಕೃತದಲ್ಲಿ 3 ಸಾಕು, ಸತ್ವಗುಣ, ರಜೋಗುಣ, ತಮೋಗುಣ. ಇನ್ನು ಉಳಿದ ಗುಣಗಳು ಬೇರೆ ಸಂದರ್ಭಕ್ಕೆ ಬರ್ತಾವೆ, ಆವಾಗ ನೋಡೋಣ. ಸತ್ ಅಮಲ, ಮಾಯಾರಹಿತ, ನಿಷ್ಕಳ, 16 ಕಲೆಗಳು ಅಂತ ಪಾಠ ಮಾಡ್ಯಾರ ಶಾಸ್ತ್ರದಲ್ಲಿ. ಆ 16 ಕಲೆಗಳು ಉಂಟಾಗ್ತಾವೆ. ಪ್ರಾಣವೇ ಮೊದಲು, ಅದರಿಂದ ಎಲ್ಲ ಕಲೆಗಳು ಉಂಟಾಗ್ತಾವೆ. ಆದರೆ ಇಲ್ಲಿ ಆತ್ಮತತ್ವದಲ್ಲಿ ಯಾವ ಗುಣಗಳೂ ಇಲ್ಲ ಅಂದಮೇಲೆ ಯಾವ ಕಲೆಗಳು ಇಲ್ಲ, 16 ಕಲೆಗಳು ಇಲ್ಲ, ನಿಷ್ಕಳ, ಕಲೆಗಳು ಇಲ್ಲ. ವಿಭು, ಆತ್ಮತತ್ವ ವಿಭು. ವಿಭು ಅಂದರೆ ವ್ಯಾಪಕ. ದೃಷ್ಟಾಂತ ಆಕಾಶ. ಆಕಾಶ ಎಲ್ಲಿಲ್ಲ, ನೀವೆಲ್ಲಿ ಬೇಕಾದಲ್ಲಿ ಹೋಗ್ರಿ, ಅಲ್ಲೆಲ್ಲ ಆಕಾಶ ಐತಿ. ಬೇಕಾದ ದೇಶಕ್ಕೆ ಹೋಗ್ರಿ, ಮ್ಯಾಲೆ ಹೋಗ್ರಿ, ಏನರ ಕೆಳಗೆ ಹೋಗೋ ತಾಕತ್ತಿದ್ರೆ ಕೆಳಗೆ ಹೋಗ್ರಿ, ಅಲ್ಲೂ ಬೈಲೈತೆ. ನೀವೆಲ್ಲಿ ಹೋದ್ರೂ ಬೈಲೈತೆ. ಬೈಲ್ನಾಗ ಅಡ್ಡಾಡ್ಬೇಕಲ್ಲ. ನೀವು ವಾಹನ ಮುಖಾಂತರ ಹೋಗ್ರಿ, ನಡ್ಕೊತಾರ ಹೋಗ್ರಿ, ಎಲ್ಲಿ ಹೋದ್ರೂ ಕೂಡ ಬಯಲಿನಲ್ಲಿಯೇ ಅಡ್ಡಾಡಬೇಕಲ್ಲದೆ ಬಯಲು ಬಿಟ್ಟು ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ. ಬಯಲೇ ಆಕಾಶ, ಆಕಾಶವೇ ಬಯಲು. ಈ ಆಕಾಶವು ಹೇಗೆ ವ್ಯಾಪಕವಾಗಿದೆಯೋ ಹಾಗೆ ಆತ್ಮತತ್ವ ಆಕಾಶಕ್ಕೂ ಆಕಾಶವಾಗಿದೆ. ಅಂದ್ರೆ ಆತ್ಮತತ್ವದ ಏಕದೇಶದಲ್ಲಿ ಆಕಾಶ ಇದೆ. ಏಕದೇಶದಲ್ಲಿ, ಆತ್ಮತತ್ವದ ಏಕದೇಶದಲ್ಲಿ ಆಕಾಶ ಇದೆ ಅಂದ ಮೇಲೆ ವಿಭು, ವ್ಯಾಪಕ, ಎಲ್ಲ ಕಡೆಗೆ ಇರುವಂಥದ್ದು ಆತ್ಮಚೇತನ. ಅದರ ಜೊತೆಗೆ ನಿತ್ಯ. ನಿತ್ಯ ಅಂದ್ರೆ ಶಾಸ್ತ್ರ ಹೇಳುವಾಗ ಒಂದಿಷ್ಟು ಹೇಳ್ಕೊಂಡ್ಬಂದೇವೆ. 4 ಅಭಾವಗಳು ಇಲ್ಲದ್ದಕ್ಕೆ ನಿತ್ಯ ಅಂತ ಕರಿತೇವೆ. ಪ್ರಾಗಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯಭಾವ, ಅತ್ಯಂತ ಅಭಾವ ಅಂತ 4 ಅಭಾವಗಳನ್ನು ಶಾಸ್ತ್ರದಲ್ಲಿ ಅಂಗೀಕಾರ ಮಾಡಿದ್ದಾರೆ. ಇನ್ನೂ ಒಬ್ಬ ನೈಯಾಯಿಕ ಸಾಮಯಿಕ ಅಭಾವ ಅಂತ ಒಂದು ಅಂಗೀಕಾರ ಮಾಡಿದ್ದಾನೆ. ಅವನು ಬಿಟ್ಟಿದ್ದೆವು ನಾವು, 4 ತಗೊಂಡಿದ್ದೇವೆ. ಅವರ ನ್ಯಾಯಿಕರು ತೆಗೆದು ಹಾಕ್ಯಾರ ಅವನ್ನ ಸಾಮಯಿಕ ಅಭಾವವನ್ನು. ಈ 4 ಅಭಾವಗಳು ಯಾವುದಕ್ಕಿದ್ದಾವೆ ಅಂತ ಕೇಳಿದ್ರೆ, ಇಲ್ಲಿ ನನ್ನ ಮುಂದೆ ಪುಸ್ತಕ ಇಟ್ಟಿದ್ದಾರೆ. ಈ ಪುಸ್ತಕಕ್ಕೆ 4 ಅಭಾವಗಳಿದ್ದಾವೆ. ಇದು ಹುಟ್ಟುವಕ್ಕಿಂತ ಮುಂಚೆ ಇದರ ಅಭಾವಿತ್ತು, ಇದ್ರ ಇರುವಿಕೆ ಇಲ್ಲ, ಅದೇ ಅಭಾವ. ಅದನ್ನೇನಂತ ಕರಿತೇವೆ? ಪ್ರಾಗಭಾವ ಅಂತ ಕರಿತೇವೆ. ಪ್ರಾಕ್ ಅಭಾವ, ಪ್ರಾಗಭಾವ.
ಆಯ್ತು, ಇನ್ನೊಂದಷ್ಟು ದಿನ ಇದು ಒಂದೆಲ್ಲ ಹರಿದು ಹೋಗ್ತದೆ, ಹಳಿದಾಗ್ತದೆ, ಹಿಂಗೆ ಮುಟ್ಟಿದ್ರೆ ಹರಿತದ. ಆವಾಗ ಇದಕ್ಕೆ ಏನಂದೀವಿ? ಪ್ರಧ್ವಂಸ ಭಾವ ಅಂತೀವಿ. ಆಮೇಲೆ ಅನ್ಯೋನ್ಯಾಭಾವ. ಈ ಪುಸ್ತಕ ವ್ಯಾಸಪೀಠ ಅಲ್ಲ, ವ್ಯಾಸಪೀಠ ಪುಸ್ತಕ ಅಲ್ಲ. ಪುಸ್ತಕ ತನ್ನಲ್ಲಿ ತಾನು ಇದೆ, ವ್ಯಾಸಪೀಠ ತನ್ನಲ್ಲಿ ತಾನು ಇದೆ, ತಾದಾತ್ಮ್ಯ ಸಂಬಂಧದಿಂದ. ಪುಸ್ತಕ ವ್ಯಾಸಪೀಠ ಅಲ್ಲ, ವ್ಯಾಸಪೀಠವು ಪುಸ್ತಕ ಅಲ್ಲ. ಅನ್ಯೋನ್ಯಾಭಾವ ಅಂದರೆ ಪುಸ್ತಕ ವ್ಯಾಸಪೀಠದಲ್ಲಿ ಇಲ್ಲ, ವ್ಯಾಸಪೀಠ ಪುಸ್ತಕದಲ್ಲಿ ಇಲ್ಲ. ಮತ್ತು ವ್ಯಾಸಪೀಠದಾಗ ಇಟ್ಕೊಂಡಿದ್ದೀರಲ್ಲ ಪುಸ್ತಕ ಅಂತೀರಿ, ವ್ಯಾಸಪೀಠದಾಗ ಇಲ್ಲದ ಬೇರೆ ಐತಿ. ವ್ಯಾಸಪೀಠದಾಗ ಇರುತ್ತೆ, ತೆಗಿಯಾಕೆ ಬರ್ತಿರ್ಲಿಲ್ಲ. ಇದು ಅನ್ಯೋನ್ಯಾಭಾವ. ಇನ್ನು ಅತ್ಯಂತ ಅಭಾವ, ಇದು ನಮಗೆ ತಮಾಷೆ. ಪೂರ್ವದಲ್ಲಿ ಇದೆಲ್ಲ ಪ್ರವಚನ ಆಗೈತಿ, ಅದೆಷ್ಟು ನೆನಪು ಉಳಿತೈತೋ ಎಷ್ಟು ಹೊಕ್ಕೈತೋ ಗೊತ್ತಿಲ್ಲ. ಅತ್ಯಂತ ಅಭಾವ, ಎದುರಿಗೆ ಇದ್ದಾಗಲೇ ಅದಕ್ಕೆ ಇರುವಿಕೆ ಇಲ್ಲ ಅಂತ ಹೇಳೋದು ಅತ್ಯಂತ ಅಭಾವ. ಅದಕ್ಕೆ ಹಿಂದೊಮ್ಮೆ ಕತೆ ಹೇಳಿದ್ನಪ್ಪ. ಈಗ ಪುಸ್ತಕ ಅಂತ ಯಾವುದಕ್ಕಂತೀರಿ? ಮೊದಲು ಇದನ್ನು ಹೇಳಿ ಅದನ್ನು ಹೇಳ್ತೇನೆ, ಆಮೇಲೆ ಹೋಗಲಿ. ಪುಸ್ತಕ ಪುಸ್ತಕ ಅಂದ್ರೆ ನೂರಾರು ಪೇಜ್ಗಳಿಂದ ಕೂಡಿದ್ದು ಒಂದು ಪುಸ್ತಕ. ಇದರಾಗ ಒಂದು ಪೇಜ್ ತೆಗಿತೇನ, ಇದಕ್ಕೆ ಪುಸ್ತಕ ಅಂತೀರು. ಒಂದು ಪೇಜ್ಗೆ ಏನು ಪೇಜ್ ಅಂತೀರು? ಪೇಜ್ ಅಂತೀರಿ. ಎಲ್ಲ ಪೇಜ್ಗಳು ತೆಗಿರಿ, ಪೇಜ್ 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 ಆಗಿ ಹೋಯ್ತು, ಪುಸ್ತಕ ಇಲ್ಲಿ. ಅದಕ್ಕೆ ಆ ಬಂಡಿ ಕತೆ ಹೇಳಿದ್ನಿ ಭಾಳ ಹಿಂದೆ, ಇನ್ನೊಮ್ಮೆ ನೆನಪು ಮಾಡಿಬಿಟ್ರೆ ನಿಮಗೆ ಭಾಳ ಚಂದ ತಿಳಿತೈತೆ. ಅದು ಬಂಡಿ ಕತೆ, ಇದು ಚಂದ ತಿಳಿದಿಲ್ಲ. ಇದು ಒಬ್ಬ ರೈತ ಏನು ಕಣಿಕೆ ಅಂತ ಕರಿತೇವೆ, ಜೋಳದ ದಂಟ ಕಣಿಕೆ ಅಂತ ಕರಿತೇವೆ. ಆ ವರ್ಷದೊಳಗೆ ಬೆಳೆ ಬಂದಿತ್ತು, ಜೋಳದ ಬೆಳೆ ಅವಾಗ ಹೆಚ್ಚಾಗಿತ್ತು. ಮೇವ ಮಾರಕ್ಕೆ ಹೋದ, ಮಾರ್ಕೆಟ್ಗೆ ತೊಗೊಂಡು ಹೋದ. ಎಲ್ಲಿ ಮೇವು ಮಾರೋ ಮಾರ್ಕೆಟ್ ಇದೆ ನೋಡು, ಅಲ್ಲಿ ಒಂದು ಬಂಡಿ ತುಂಬ ಹೇರ್ಕೊಂಡು ಹೋದ. ಏನು ಕಣಿಕೆ ಹೇರ್ಕೊಂಡು ಹೋದ. ಆಯಿತು, ಅಲ್ಲಿ ಬಂಡಿ ನಿಲ್ಲಿಸ್ತಾ ಯಾರೋ ಬಂದರು. ಏನಪ್ಪ ಏನು ಹೇಳಿದಿ ಬಂಡಿಗೆ ಅಂದರು. ನೀವು ಕಣಿಕೆ ಮಾರಕ್ಕೆ ಹೋಗ್ಯಾನ ಪಾಪ. ಹಂಗೆ ಹೇಳಿದ, ನೋಡ್ರಿ 2000 ರೂಪಾಯಿ ಬಂದ್ರೆ ಕೊಡ್ತೀನಿ ಅಂತ. ಯಾವ್ಯಾವ ಏನೇನು ಕೇಳಿರು. ಭಾಳ ಆಯ್ತು ಅಂದ ಒಬ್ಬ. ಹಂಗಾಯ್ತು ಹಿಂಗಾಯ್ತು. ಯಾವನೋ ಒಬ್ಬ ಕೊನೆಗೆ ಬಂದ, ಬಂಡಿಗೆ ಏನು ಹೇಳಿದಿ ಅಂದವ. ಇವಾಗ ತಲೆಯಾಗ ಏನೋ ಬಂಡಿಗೆ ಏನು ಹೇಳಿದೆ ಅಂದ್ರೆ ಕಣಿಕೆಗೆ ಏನು ಹೇಳಿದೆ ಅಂದಂಗೆ ಅರ್ಥ ಇವನ ತಲೆಯಾಗ. ಇವ್ ಮಾರಕ್ಕೆ ಹೋದದ್ದು ಕಣಿಕೆ, ಬಂಡಿ ಮಾರಕ್ಕೆ ಹೋಗಿಲ್ಲ ಪಾಪ. ಆದ್ರೆ ನಾವು ಬಂಡಿಗೆ ಏನು ಹೇಳಿದೆ ಅಂತ. ಈಗ ನಾವು ಒಮ್ಮೊಮ್ಮೆ ಕರಿತಿರ್ತೇವೆ ಊಟಕ್ಕೆ ನೀಡುವಾಗ. ಹುಡುಗರು ಅನ್ನ ನೀಡಿ ಹೋಗಿದ್ದಾರೆ, ಸಾರ ನೀಡ ಅವ ದೂರದಾನ. ಏನಂತೇವಾಗ ಅವಾಗ ಅವನ ಹೆಸರು ಗೊತ್ತಿಲ್ಲ ನಮ್ಗೆ. ಸಾರ ಬಾರೋ ಇಲ್ಲೇ ಸಾರು ನೀಡು ಅಂತೇವಿ. ಆ ಹುಡುಗ ಸಾರು ನೀಡೋದ್ರಿಂದ ಏನಾಗ್ಯಾನ? ಈಗ ಸಾರಾಗ್ಯಾನ. ಅವ ಬರ್ತಾನೆ, ನೀಡ್ತಾನೆ. ಅವನ ಹೆಸರು ಸಾರೇನ ಅಲ್ಲ. ಅವನು ಸಾರು ನೀಡೋದ್ರಿಂದ ಸಾರ ಅಂತ ಕರೆದಾಗ ಬಂದವ. ಹಿಂಗೆ ಉಳ್ದದ್ದೆಲ್ಲ ಜೋಡಿಸ್ಕೊಡ್ರಿ. ಇವು ಮೇವು ಮಾರಕ್ಕೆ ಹೋಗ್ಯಾನ ಪಾಪ. ಬಂಡಿಗೆ ಏನು ಹೇಳಿದ್ದಿ ಅಂತ ಕೇಳಿದ ಕೂಡಲೇ ಮೇವಿಗೆ ಏನು ಹೇಳಿದ್ದಿ ಅಂತ ಅದರ ಅರ್ಥ. ಮೇವು ಮಾರಕ್ಕೆ ಹೋಗ್ಯಾನ. 2000 ರೀ ಅಂದೇವ. 2000 ರೀ ಅಂದ. ಅವ ಸ್ವಲ್ಪ ಚಾಪ್ಟರ್ ಮನುಷ್ಯ, ಕೇಳಿದವ. ತಗೋ 2000 ರೂಪಾಯಿ ಅಂತ. ಭಾಳ ಸಂತೋಷ ಆಯ್ತು ನಮಗೆ. ಅಲ್ಲೋಪ ಯಾವನು ಇಷ್ಟೊತ್ತಿನವರೆಗೆ ಕೇಳೇ ಇಲ್ಲ. 2000 ಅಂದ್ರೆ ಭಾಳ ಸಂತೋಷ ಆಯಿತು. ಆಯ್ತು ರೀ ತೊಗೊಳ್ರಿ ಅಂತ. ಅವೇನು ಮಾಡಿದ, 1-2-3 ಮಂದಿ ಕರ್ಕೊಂಡ್ಬಂದು ಬಂಡಿನೂ ಎಳ್ಕೊಂಡು ಹೋಗಕ್ಕೆ ನಿಂತಾವ. ಅಲ್ಲ ಇವಂತಾನ ಅಲ್ರಿ, ನಾ ಮೇವು ಮಾರಕ್ಕೆ ಬಂದವ, ಬಂಡಿ ಮಾರಕ್ಕೆ ಬಂದಿಲ್ಲ. ನೀವು ಬಂಡಿನ ಹೇಳ್ಕೊಂಡು ಹೋರ ಹ್ಯಾಂಗ ಅಂತ ಇವ ಅಂದ. ಅಲ್ಲೋ ನಾ ಏನು ಕೇಳಿ ನಿನ್ನ, ಬಂಡಿಗೆ ಏನು ಹೇಳಿದಿ ಅಂತ ಕೇಳಿನ. ನೀ 2000 ಅಂದಿ, ನಾ 2000 ಕೊಟ್ಟಿದ್ದೇನು, ಬಂಡಿ ನಂದ ಅಂತ ಅವ ಅಂದ. 10,000 ರೂಪಾಯ್ದು ಬಂಡಿ, 2000 ರೂಪಾಯ್ದು ಮೇವ. ಇವನೇನು ಮಾಡಬೇಕು ಅಂತವ. ಅಷ್ಟೊತ್ತಿಗೊಬ್ಬ ಆಪ್ತ ಪುರುಷ ಬಂದ, ಅವ ವಿವೇಕವಂತ ಬಂದ. ಇವರು ಗಲಾಟೆ ನಡೆದಿತ್ತು. ನಿನ್ನ ರೊಕ್ಕ ನೀ ತಗೋ ಹೋಗಂತೀವ ಅಂತಿದ್ದ. ಇಲ್ಲ ಬಿಡುದಿಲ್ಲ ಅಂತ ಅವ ಅಂತಿದ್ದ. ಗಲಾಟೆ ನಡೆದಿತ್ತು. ಅವ ಬಂದ, ಏನಪ್ಪ ಏನು ಗಲಾಟೆ ಮಾಡಕತ್ತೀರಿ? ಏನಿಲ್ರಿ, ನಾವು ಮೇವು ಮಾರಕ್ಕೆ ಬಂದವ, ಬಂಡಿಗೆ ಏನು ಹೇಳಿದ್ದಿ ಅಂತ ಕೇಳಿದ. ಸಹಜವಾಗಿ ನಾ ಮೇವು ಮಾರಕ್ಕೆ ಬಂದವ ದೃಷ್ಟಿಯಿಂದ ಮೇವಿಗೆ ಏನು ಹೇಳಿದ್ದಿ ಅಂತ ಕೇಳಿದಂಗೆ ಆಯಿತು. 2000 ರೂಪಾಯಿ ಅಂತ ಹೇಳೀನಿ, 2000 ಕೊಟ್ಟು ಬಂಡಿನೂ ತೊಗೊಂಡು ಹೊಂಟಿದ್ದಾನೆ. ಅವನು ಕೇಳಿದ, ಏನಪ್ಪ 2000 ರೂಪಾಯಿಗೆ ಬಂಡಿ ಹೆಂಗೆ ಕೊಡ್ತಾರ? ಮೇವು ತೊಗೊಂಡಿದ್ದಿ, ತೊಗೊಂಡು ಹೋಗಿ ಮೇವು ಅಂದ.
ಅವಂದ ಇಲ್ರಿ ನೀವ್ಯಾರು ಹಿರಿಯ ಥರ ಮಾಡಕ್ಕೆ ನಾ 2,000 ರೂಪಾಯಿಗೆ ಅಂದ ಕೊಟ್ಟಿದ್ರು ನಾ ಬಂಡಿ ಒಯ್ತೀನಿ ಅಂದ. ಹಂಗಾರೆ ಮೇವು ಬೇಡ ಹಂಗಾರೆ ನಿನಗೆ ಅಂತ. ಬೇಡ ಅಂದ. ಮೇವು ಉಳಿಸ್ಕೊಂಡ ಇವು ಬಂಡಿಯಾಗಿನ ಮೇವು ಉಳಿಸ್ದ. ತಗೋ ಬಂಡಿ ತೊಗೊಂಡು ಹೋಗಂತ. ಒಂದು 3-4 ಹುಡುಗರನ್ನ ಕರ್ಕೊಂಡು ಬಂದಿದ್ದಂತ ಹೇಳಿಲ್ಲ. 2 ಹುಡುಗರು ನೊಗ ಹಿಡಿದು ಎತ್ಕೊಂಡು ಎಳ್ಕೊಂಡು ಎಳಿಲಿಕ್ಕೆ ಆರಂಭ ಮಾಡಿದ್ವು ಅಂತಾನ. ಏನೇ ಹಿಡ್ದದ್ದು ಏನದು ಅಂತ ಕೇಳಿದ ಅವ್ನು. ನೊಗ. ನೀ ಏನು ತೊಗೊಂಡಿದ್ದಿ? ಬಂಡಿ. ನನ್ನ ನೊಗ ಬಿಚ್ಚಿಡು. ಒಂದೊಂದೇ ಬಿಚ್ಚಿಟ್ರೆ ಬಂಡಿ ಎಲ್ಲಿ ಐತೆ. ಆಮೇಲೆ ಉದ್ಗಿ ಹಿಡಿದ್ರು. ನೀ ಏನು ತೊಗೊಂಡಿದ್ದೆ? ಬಂಡಿ. ಇಡು ನಮ್ಮ ಉದ್ಗಿ ಬಿಚ್ಚಿಡು. ಪ್ರತಿಯೊಂದಕ್ಕೂ ಬೇರೆ ಹೆಸರಿದೆ. ಓಟಿ, ಗಾಲಿ, ಚಕ್ರ, ಏನೇನು ಹೆಸರಿದೆ. ಬಂಡಿ ಅನ್ನೋದು ನುಡಿ ಮಾತ್ರ. ಅಲ್ಲಿ ಬಂಡಿ ಇಲ್ಲ ಇಲ್ಲ. ಹೋಗ ಸೆನೆ ಇದೆ ಅಂತ ಕೊಟ್ಟು ಕಪಾಲ ಮ್ಯಾಗ ಒಂದು ಕೊಟ್ಟು ಕಳಿಸ್ತಾ. ಕತೆ ಯಾಕೆ ಹೇಳ್ತೀವಿ ಅಂತ ಕೇಳಿದ್ರೆ, ನುಡಿ ಮಾತ್ರ ಜಗತ್ತು. ವಿಚಾರ ಮಾಡಿದ್ರೆ ಜಗತ್ತು ಇಲ್ಲವೇ ಇಲ್ಲ. ಅತ್ಯಂತ ಅಭಾವ. ಎದುರಿಗೆ ಇದೆ ಆದ್ರೆ ಇಲ್ಲ ಅಂತ ಹೇಳ್ತೇವೆ. ಅತ್ಯಂತ ಅಭಾವ ಈ ಜಗವು. ಈ ಜಗತ್ತು ಅತ್ಯಂತ ಅಭಾವ. ಅಜ್ಞರಿಗೆ ಸತ್ಯದಂತೆ ತೋರುತ್ತಿದೆ, ತತ್ವಜ್ಞಾನಿಗೆ ಮಿಥ್ಯಾಭೂತವಾಗಿ ತೋರ್ತದೆ ಇಬ್ಬರಿಗೂ. ಒಬ್ಬ ಸುಳ್ಳು ಅಂತಾನ, ಒಬ್ಬ ಖರೆ ಅಂತಾನ. ಖರೆ ಅನ್ನವ ದಡ್ಡ, ಸುಳ್ಳು ಅನ್ನವ ತತ್ವಜ್ಞಾನಿ. ಅದಕ್ಕಾಗಿ ಘಟವೇ ಪುಷಿಘಟವೇ ಅನ್ನೋದು ನೆನಪು ಮಾಡಿದಾಗ ಏನಾಯಿತು ಅಂತ ಕೇಳಿದ್ರೆ, 4 ಅಭಾವಗಳು ಯಾವುದಕ್ಕೆ ಇದೆಯೋ ಅದು ಅನಿತ್ಯ. ಮೊದಲ ಪುಸ್ತಕಕ್ಕೆ ಹೇಳಿದೆನ್ನ. ಈ ಪುಸ್ತಕ 4 ಅಭಾವಗಳಿಂದ ಕೂಡಿದ್ದರಿಂದ ಇದು ಅನಿತ್ಯ. ಆತ್ಮತತ್ವ 4 ಅಭಾವಗಳಿಗೆ ಪ್ರತಿಯೋಗಿಯಾಗಿಲ್ಲ. ಮತ್ತು ಪ್ರತಿಯೋಗಿ ಅನುಯೋಗಿ ಸುದ್ದಿ ಬೇಡ. ಪ್ರತಿಯೋಗಿಯಾಗಿಲ್ಲ. 4 ಅಭಾವಗಳಿಗೆ ಯಾವುದು ಪ್ರತಿಯೋಗಿಯಾಗಿದೆಯೋ ಅದು ಅನಿತ್ಯ. ಈ ಪುಸ್ತಕ 4 ಅಭಾವಗಳಿಗೆ ಪ್ರತಿಯೋಗಿ. ಯಾವುದರ ಅಭಾವವನ್ನು ಹೇಳುತ್ತೇವೆಯೋ ಆ ಅಭಾವಕ್ಕೆ ಆ ವಸ್ತುವೇ ಪ್ರತಿಯೋಗಿ. ನೀ ಪ್ರಾಗ್ಭಾವರ ಹೇಳು, ಪ್ರಧ್ವಂಸ ಭಾವರ ಹೇಳು, ಅನ್ಯೋನ್ಯ ಭಾವರ ಹೇಳು, ಅತ್ಯಂತ ಭಾವರ ಹೇಳು, ಯಾವ ಅಭಾವ ಹೇಳಿದರೂ ಆ ಅಭಾವಕ್ಕೆ ಅದುವೇ ಪ್ರತಿಯೋಗಿ, ಆ ವಸ್ತುವೇ ಪ್ರತಿಯೋಗಿ. ಅದಕ್ಕೆ ಈ ಪುಸ್ತಕಕ್ಕೆ 4 ಅಭಾವ ಹೇಳಿನ್ನ. ಇದು 4 ಅಭಾವಗಳಿಗೆ ಪ್ರತಿಯೋಗಿ. ಆದುದರಿಂದ ಇದು ಮಿಥ್ಯಾ, ಇದು ಇರುವಂಥದ್ದು ಅಲ್ಲ ಅಂತ ಸಿದ್ಧ ಆಯಿತು. ಆತ್ಮತತ್ವ ಹಾಗಿಲ್ಲ. ಆತ್ಮತತ್ವ ಹುಟ್ಟಿಲ್ಲ, ಪ್ರಾಗಭಾವ ಇಲ್ಲ, ಆತ್ಮತತ್ವ ನಾಶ ಆಗೋದಿಲ್ಲ, ಪ್ರಧ್ವಂಸಾಭಾವ ಇಲ್ಲ, ಆತ್ಮನನ್ನು ಬಿಟ್ಟು ಇನ್ನೊಂದು ವಸ್ತು ಇಲ್ಲ, ಅನ್ಯೋನ್ಯಭಾವ ಇಲ್ಲ, ಆತ್ಮ ಯಾವಾಗಲೂ ಇರುವುದರಿಂದ ಅತ್ಯಂತ ಅಭಾವವೂ ಇಲ್ಲ. ಹೀಗಾಗಿ ನಿನ್ನ ಸ್ವರೂಪವಾಗಿರುವ ಆತ್ಮಚೇತನ ಆತ್ಮತತ್ವ ಅದು ನಿತ್ಯವಾಗಿದೆ. ವಿಭು ನಿತ್ಯ ಪದವಾದ, ನಿತ್ಯ ಸ್ವರೂಪವಾದ. ಪದ ಅಂದ್ರೆ ಸ್ವರೂಪವಾದ. ಆ ಆತ್ಮತತ್ವದ ಜ್ಞಾನವೇ ನಿನಗೆ ಬಂತಂದ್ರೆ ಆ ಆತ್ಮತತ್ವದಲ್ಲಿ ನಿನ್ನ ಸ್ಥಿತಿ, ನಿನ್ನ ಸ್ಥಿತಿ ಅಂದ್ರೆ ಶರೀರ ಸ್ಥಿತಿ ಅಲ್ಲ, ನಿನ್ನ ಸ್ವರೂಪದ ಸ್ಥಿತಿ ನಿನಗೆ ಅನುಭವಕ್ಕೆ ಬರ್ತದೆ. ಅದುವೇ ಮೋಕ್ಷ. ಸ್ವರೂಪದ ಸ್ಥಿತಿಯಲ್ಲಿ ಇರುವುದೇ ಮೋಕ್ಷ. ಮೋಕ್ಷವು ಅದು ಕರ್ಮದಿಂದ ಯಾವುದೇ ರೀತಿ ಕರ್ಮ ಅಂದರೆ ಯಜ್ಞ, ಯಾಗ, ಪುಣ್ಯಕರ್ಮ ಏನಾದರೂ ಇರಲಿ, ಕರ್ಮದಿಂದಂ ಎಂಬುದು ಖುಷಿ. ಕರ್ಮದಿಂದ ಮೋಕ್ಷ ಆಗ್ತದೆ ಅನ್ನೋದು ಸುಳ್ಳು. ಜ್ಞಾನದಿಂದ ಮೋಕ್ಷ ಆಗ್ತದೆ. ತಿಳಿಯುವುದರ ಜೊತೆಗೆ ಮೋಕ್ಷ ಆಗ್ತದೆ. ತಿಳಿಯುವುದರಿಂದ ಮೋಕ್ಷ ಆಗ್ತದೆ. ತಿಳಿಯುವುದರ ಜೊತೆಗೆ ನಮ್ಮ ಶಾಸ್ತ್ರ ಮುಗಿತದೆ. ಏನು ತಿಳಿಯುವುದರ ಜೊತೆಗೆ? ನಮ್ಮ ಸ್ವರೂಪವನ್ನು ತಿಳಿಯುವುದರ ಜೊತೆಗೆ ನಮ್ಮ ಶಾಸ್ತ್ರ ಮುಗೀತು. ಅಲ್ಲಿವರೆಗೆ ಶಾಸ್ತ್ರ ಮುಗಿದಿಲ್ಲ. ನಮ್ಮನ್ನು ನಾವು ತಿಳಿದೀವಿ, ಶಾಸ್ತ್ರ ಮುಗೀತು. ಕರ್ಮದಿಂದೆಂಬುದು ಖುಷಿ, ತನ್ನನು ಅರಿಯೇ ಮುಕ್ತಿ. ಅದನ್ನು ಸ್ಪಷ್ಟಪಡಿಸ್ತಾರೆ. ನಿನ್ನನ್ನು ನೀನು ಅರಿತರೆ ಅದುವೇ ಮುಕ್ತಿ. ಇಷ್ಟು ಹೇಳಿದ್ರಿಂದ ಏನಾಯಿತು? ಕರ್ಮದಿಂದ ಮೋಕ್ಷ ಆಗುವುದಿಲ್ಲ, ಜ್ಞಾನ ಕರ್ಮ ಕೂಡಿರೋದಿಲ್ಲ ಅಂತ ಹಿಂದೆ ಹೇಳಿ ಆಗೈತಿ. ಒಂದಿದ್ದಾಗ ಒಂದಿರೋದಿಲ್ಲ ಅಂತ. ಕರ್ಮದಿಂದ ಮೋಕ್ಷ ಆಗುವುದಿಲ್ಲ ಅಂತ ಈ ನುಡಿ ಅಭಿಪ್ರಾಯ. ಕೆಲವಾರು ದೃಷ್ಟಾಂತಗಳನ್ನು ಕೊಡ್ತಾರೆ. ಕರ್ಮದಿಂದ ಮೋಕ್ಷ ಆಗೋದಿಲ್ಲ ಅನ್ನೋದಕ್ಕೆ ಹಲವಾರು ದೃಷ್ಟಾಂತಗಳನ್ನು ಕೆಳಗಿನ ಪದ್ಯದಲ್ಲಿ ಕೊಡ್ತಾರೆ. ನೋಡೋಣ ಒಂದೊಂದ. ಏನಂತಾರಂದ್ರೆ, ಸೊಡರಿನಿಂದವೇ ಅಲ್ಲದೆ, ಪದಚ್ಛೇದ ಮಾಡಿ ಓದ್ತೇನ್ರಿ. ಸೊಡರಿನಿಂದವಲ್ಲದೆ ಅಂತದಲ್ಲ, ಸೊಡರಿನಿಂದವೇ ಅಲ್ಲದೆ ಕೆಡದು ಕತ್ತಲೆಯು ಎಂತು ಕತ್ತಲೆಯಂತೆ ಮಡದಿ ಕೇಳ್ ಕೋಟಿ ಸತ್ಕ್ರಿಯೆಯಿಂದ ಕೆಡಲರಿಯದು ಬಂಧವು ಅದು ತನ್ನನು ಅರಿದೊಡೆ ಕೆಡಗುಂ
ಇಂತಿದು ಸಿದ್ಧವು ಇನಿಯಳೆ. ಯಾರು ಪುಸ್ತಕ ಇಟ್ಕೊಂಡಿದ್ದೀರಿ ಪದಚ್ಛೇದ ಮಾಡಿ ಓದೋದು ಹೇಗೆ ಅನ್ನೋದನ್ನು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಪದಚ್ಛೇದ ಮಾಡಿದಾಗ ನಮಗೆ ಸುಲಭ ಆಗ್ತದೆ. ಕತ್ತಲು ಕೆಡಬೇಕಾದ್ರೆ ಕಥೆಯೆಲ್ಲ ಹೇಳ್ತಾರೆ, ಭಾಳ ಕತೆ ಆಗೋದು ಬೇಡ ಅಂತ. ಒಂದು ಗವಿಯಲ್ಲಿ ಕತ್ತಲೆ ಇದೆ ಅಂತ ಇಟ್ಕೊಳ್ರಿ, ಜಪ ತಪ ಮಾಡಿದ್ರೆ ಕತ್ತಲು ಹೋಗ್ತೇನ? ಜಪ ತಪ ಮಾಡಿದ್ರೆ ಕತ್ತಲು ಹೋಗೋದಿಲ್ಲ. ನೀವು ಹಾಡಿ ಹೊಗಳಿದ್ರೆ ಕತ್ತಲು ಹೋಗೋದಿಲ್ಲ. ಕತ್ತಲೆ ಹೋಗಬೇಕಾದ್ರೆ ಬೆಳಕಿನಿಂದ ಹೋಗ್ತದೆ. ಅದಕ್ಕೆ ಬೈರ್ತಾರೆ, ಸೊಡರಿನಿಂದವೇ ಅಲ್ಲದೆ ಬೆಳಕಿನಿಂದಲೇ ಅಲ್ಲದೆ ಕೆಡದು ಕತ್ತಲೆಯು ಕೆಡುವುದಿಲ್ಲ. ಕತ್ತಲೆ ಕೆಡಬೇಕಾದ್ರೆ ಅಲ್ಲಿ ಬೆಳಕಬೇಕು. ನೀವು ಬಡಗಿ ತೊಗೊಂಡು ಬಡಿದ್ರೆ ಹೋಗ್ತೇನೆ? ಹೋಗೋದಿಲ್ಲ. ನೀವು ಮಂತ್ರ ಜಪ ಮಾಡಿದ್ರೆ ಹೋಗ್ತದ್ರೆ ಹೋಗೋದಿಲ್ಲ. ಕತ್ತಲೆ ಹೋಗ್ಬೇಕಾದ್ರೆ ಬೆಳಕೇ ಬೇಕು. ಕತ್ತಲೆಯು ಅಂತೆ ಅದರಂತೆ ಮಡದಿ ಎಲೈ ಮಡದಿಯೇ ಕೇಳು, ಏಕಾಗ್ರವಾಗಿ ಕೇಳು. ಕೋಟಿ ಸತ್ಕ್ರಿಯೆಯಿಂದೆ ಕೆಡಲರಿಯದು ಬಂಧವದು. ದೃಷ್ಟಾಂತ ಕೊಟ್ಟರು, ಬೆಳಕಿನಿಂದ ಕತ್ತಲೆ ಕೆಟ್ಟಿತಲ್ಲದೆ ಮತ್ತೊಂದರಿಂದ ಕೆಡುವುದಿಲ್ಲ. ಹಾಗೆಯೇ ಜ್ಞಾನದಿಂದ ಮೋಕ್ಷ ಆದೀತಲ್ಲದೆ ಕೋಟಿ ಕರ್ಮಗಳಿಂದ ಮೋಕ್ಷ ಆಗುವುದಿಲ್ಲ. ಅವು ಸತ್ಕ್ರಿಯೆ ಅಂತ ಬರ್ತಾರೆ. ಪುಣ್ಯವನ್ನು ಕೊಡುವಂತಹ ಕರ್ಮಗಳು ಅಂತ ಬರ್ತಾರೆ. ನೋಡ್ರಿ, ಮಡದಿ ಕೇಳು, ಕೋಟಿ ಸತ್ಕ್ರಿಯೆಯಿಂದ ಯಜ್ಞ ಯಾಗ ಜಪ ತಪ ಹೋಮ ಹವನ ಪೂಜೆ ಪುನಸ್ಕಾರ ಇವೆಲ್ಲವುಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾನೆ. ಈ ಸಂಸಾರ ಕೆಡಲಿ, ನಾ ಮತ್ತೆ ಹುಟ್ಟದಂಗೆ ಆಗಲಿ ಅಂತ. ಆಗ್ತದೇನಂದ್ರೆ ಆಗೋದಿಲ್ಲ. ಕೆಡಲರಿಯದು. ಹೇಗೆ ಬೆಳಕಿಲ್ಲದೆ ಕತ್ತಲೆ ಕೆಡಲರಿಯದೋ ಹಾಗೆ ಆತ್ಮಜ್ಞಾನವಿಲ್ಲದೆ ಕೋಟಿ ಪುಣ್ಯ ಕರ್ಮಗಳಿಂದ ಈ ಸಂಸಾರವು ಕೆಡಲರಿಯದು ಬಂಧವದು. ಕೆಡಲರಿಯದ್ಯಾವುದು? ಬಂಧನ, ಸಂಸಾರ. ಸಂಸಾರ ಅಂದ್ರೆ ನಾನು ಹೇಳಿದ್ದೇನೆ, ಹುಟ್ಟುವುದು ಸಾಯುವುದು, ಇದುವೇ ಸಂಸಾರ. ಗೃಹಸ್ಥರೆಲ್ಲ ಸಂಸಾರಿಗಳು, ಉಳಿದವರೆಲ್ಲ ಸಂಸಾರಿಗಳಲ್ಲ ಅನ್ಬೇಡ್ರಿ. ಯಾರ್ಯಾರು ಈ ಶರೀರವೇ ನಾನು ಎಂದು ತಿಳಿದುಕೊಂಡಿದ್ದೇವೆಯೋ ನಾವೆಲ್ಲರೂ ಸಂಸಾರಿಗಳೇ. ಯಾಕ? ಶರೀರ ಹುಟ್ಟುತ್ತದೆ ಸಾಯ್ತದ. ಜನನ ಮರಣ ಇದುವೇ ಸಂಸಾರ. ಒಂದು ದಡ ಜನನ, ಇನ್ನೊಂದು ಮರಣ, ಮತ್ತೊಂದು ದಡ. ಇದುವೇ ಸಂಸಾರ ಸಾಗರ. ಹುಟ್ಟುವುದು ಸಾಯುವುದು. ಅದಕ್ಕಾಗಿ ಕೋಟಿ ಕರ್ಮ ಮಾಡಿದ್ರು ಇವ ಪುಣ್ಯದ ಬಲದಿಂದ ಸ್ವರ್ಗಕ್ಕೆ ಹೋಗ್ತಾನೆ. ಕ್ಷೀಣೆ ಪುಣ್ಯ ಮರ್ತಿಲ್ಲ ಕಮಿಷನ್ತಿ ಅಂತ ಮತ್ತೆ ಬರ್ತಾನೆ, ಮತ್ತೆ ಹುಟ್ಟತಾನ, ಮತ್ತೆ ಸ್ವರ್ಗಕ್ಕೆ ಹೋಗ್ತಾನೆ, ಮತ್ತೆ ಬರ್ತಾನೆ ಸತ್ಕರ್ಮ ಮಾಡುವವನು. ಅದಕ್ಕೆ ಕೋಟಿ ಪುಣ್ಯಕರ್ಮ ಮಾಡಿದರೂ ಕೂಡ ಅದರ ಫಲ ಏನಪ್ಪ ಅಂದ್ರೆ ಸ್ವರ್ಗಾದಿಗಳ ಪ್ರಾಪ್ತಿಯೇ ಫಲ. ಹೀಗಿರುವಾಗ ಅಲ್ಲಿ ಪಿತೃಲೋಕ ಅಂತಿದೆ, ಸ್ವರ್ಗಲೋಕ ಅಂತಿದೆ. ಅದಕ್ಕೆ ಆದಿಪದ ಹಾಕಿದ್ದೇನೆ. ಆದುದರಿಂದ ಕರ್ಮದ ಫಲ ಏನಪ್ಪ ಅಂತ ಕೇಳಿದ್ರೆ ಕೆಡುವಂಥದ್ದೇ ಕರ್ಮದ ಫಲ. ಅದರಿಂದ ಮೋಕ್ಷ ಅಂತೂ ಆಗೋದಿಲ್ಲ. ಮತ್ತು ಮೋಕ್ಷ ಆಗೋದು ಯಾವುದರಿಂದ ಅನ್ನೋದು ಹೇಳ್ತಾರೆ ಮುಂದೆ. ಕೆಡಲರಿಯೋದು ಬಂಧವದು. ತನ್ನನ್ನು ಅರಿದೊಡೆ ಕೆಡಗುಂ. ತನ್ನನ್ನು ಅರಿತರೆ ನಾನು ಯಾರು ಅನ್ನುವುದು ಯಥಾರ್ಥವಾದ ಜ್ಞಾನ ಆಗಬೇಕು. ನಾನು ಅನ್ನುವ ಶಬ್ದ 2 ಅಕ್ಷರದ ಶಬ್ದ. ಇದು ಭಾಳ ದೊಡ್ಡದಲ್ಲ. 2 ಅಕ್ಷರದ ಅರ್ಥವನ್ನು ಅರಿದೊಡೆ ನೀನು ಆಗಲೇ ಮುಕ್ತ. ನಾನು ಅನ್ನುವ ಶಬ್ದಕ್ಕೆ ಯಥಾರ್ಥವಾದ ಅರ್ಥ ಅಂತ ಒಂದಿದೆ. ನಾವೆಷ್ಟು ನಾನು ಅಂತೀವಿ, ಎಲ್ಲ ಸುಳ್ಳ. ಕಣ್ಣು ನಾನು, ಕಿವಿ ನಾನು, ಬಾಯಿ ನಾನು, ಮೂಗು ನಾನು, ಕೈ ನಾನು, ಕಾಲು ನಾನು. ಇವು ಎಲ್ಲ ವ್ಯವಹಾರದಲ್ಲಿ ನಾನಪ್ಪ ಹೊಕ್ಕೊಂಡಿದ್ದಾನೆ. ನಾನೇ ನೋಡಿದೆ, ನಾನೇ ಹೇಳಿದೆ, ನಾನೇ ಕೇಳಿದೆ, ನಾನೇ ಹೋದೆ, ನಾನೇ ಬಂದೆ, ನಾನೇ ಕೊಟ್ಟೆ, ನಾನೇ ತಗೊಂಡೆ. ಎಷ್ಟು ಮಂದಿದ್ದಾರೆ ನಾನಪ್ಪಗಳು. ಕಣ್ಣು ನೋಡಿದಾಗ ನಾ ನೋಡಿನಿ ಅಂತಾನೆ, ಕಿವಿ ಕೇಳಿದಾಗ ನಾ ಕೇಳಿನಿ ಅಂತಾನೆ. ಆದರೆ ಇದು ಯಾವುದೂ ನಾನು ಅನ್ನುವ ಶಬ್ದಕ್ಕೆ ಯಥಾರ್ಥವಾದ ಅರ್ಥ ಅಲ್ಲ. ಕಣ್ಣು ಅಲ್ಲ, ಕಿವಿಯೂ ಅಲ್ಲ, ಕೈಯೂ ಅಲ್ಲ, ಕಾಲೂ ಅಲ್ಲ, ಈ ಶರೀರವೂ ಅಲ್ಲ. ಹಾಗಾದರೆ ನಾನು ಅನ್ನುವ ಶಬ್ದಕ್ಕೆ ಯಥಾರ್ಥವಾದ ಅರ್ಥ ಯಾವುದು ಅಂದರೆ, ಯಾವುದರ ಆಶ್ರಯದಲ್ಲಿ ಈ ಶರೀರವು ವ್ಯವಹಾರವನ್ನು ಮಾಡುತ್ತಿದೆಯೋ, ಯಾವುದರ ಆಶ್ರಯವು ತಪ್ಪಿದರೆ ಇದು ಶವವಾಗುತ್ತದೆಯೋ, ಅದು ಆ ವಸ್ತುವೇ ನಾನು ಅನ್ನುವ ಶಬ್ದಕ್ಕೆ ಯಥಾರ್ಥವಾದ ಅರ್ಥ. ಹಂಗಾರೆ ಹೋಗ್ತದೆ ಏನು ಅಂತ ಕೇಳಿದರೆ ಸೂಕ್ಷ್ಮ ಶರೀರ ಹೋಗ್ತದೆ, ಆದ್ರೆ ಜೀವ ಹೋಯಿತು ಅಂತ ಲೋಕದ ವ್ಯವಹಾರ ಇದೆ. ಲೋಕದ ವ್ಯವಹಾರ ಅದು ಪ್ರತ್ಯೇಗಾತ್ಮ ಚೈತನ್ಯ. ಅದು ಹೋಗೋದಲ್ಲ, ಬರುವುದಲ್ಲ. ಸ್ಥೂಲ ಶರೀರ ಇದನ್ನು ಬಿಟ್ಟು ಹೋಯ್ತಂದ್ರೆ ಇದು ಸಾಯ್ತದೆ. ಸೂಕ್ಷ್ಮ ಶರೀರ ಇದನ್ನು ಬಿಟ್ಟು ಹೋಯ್ತಂದ್ರೆ ಸ್ಥೂಲ ಶರೀರ ಸಾಯ್ತದೆ. ಸ್ಥೂಲ ಶರೀರಕ್ಕೂ ಸೂಕ್ಷ್ಮ ಶರೀರಕ್ಕೂ ವಿಯೋಗ ಆಯ್ತಂದ್ರೆ ಈ ಶರೀರ ಶವ ಆಗ್ತದೆ.
ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕೂಡಿತಂದ್ರೆ ಇದು ಹುಟ್ಟುತ್ತದೆ. ಶಾಸ್ತ್ರದ ಮರ್ಯಾದೆ ಹೀಗಿದೆ. ಅಲ್ಲಿ ಚೈತನ್ಯ ಹೋಗೋದಲ್ಲ ಬರೋದಲ್ಲ, ಸೂಕ್ಷ್ಮ ಶರೀರವೇ ಹೋಗ್ತದೆ, ಸೂಕ್ಷ್ಮ ಶರೀರವೇ ಬರ್ತದೆ. ಜೀವ ಚೈತನವೂ ಪರಿಪೂರ್ಣ, ಬ್ರಹ್ಮ ಚೈತನವೂ ಪರಿಪೂರ್ಣ. ಆದುದರಿಂದ ಸ್ವರ್ಗ ನರಕಾದಿಗಳಿಗೆ ಹೋಗಿ ಬರುವಂಥದ್ದು ಯಾವುದು ಅಂತ ಕೇಳಿದ್ರೆ ಸೂಕ್ಷ್ಮ ಶರೀರ. ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತಾನೆ. ಹೀಗೆ ತನ್ನನ್ನು ಅರಿದಡೆ ಅಂದ್ರೆ ತಾನು ಅನ್ನುವ ಶಬ್ದಕ್ಕೆ ಒಳಗಿರುವ ಪ್ರತ್ಯಗಾತ್ಮ ಚೈತನ್ಯ, ಅದು ಕೂಟಸ್ಥ ಚೇತನ, ಜೀವಚೇತನ ಅಲ್ಲ. ಜೀವಚೇತನ ಆಭಾಸ. ಜೀವಚೇತನ ಅಂದ್ರೆ ಈ ಶರೀರದಲ್ಲಿ ತಾದಾತ್ಮ್ಯವನ್ನು ಹೊಂದಿ ನಾನು ಗಂಡು, ನಾನು ಹೆಣ್ಣು, ನಾನು ಮುದುಕ, ನಾ ಹುಡುಗ ಏನು ಭಾವನೆ ಮಾಡಿಕೊಂಡಿದ್ದೀವಲ್ಲ, ಇವನೇ ಜೀವಪ್ಪ, ಇವನೇ ಚಿದಾಭಾಸ. ಈ ಚಿದಾಭಾಸ ಯಥಾರ್ಥವಾಗಿ ನಾನು ಅನ್ನುವ ಶಬ್ದಕ್ಕೆ ಅರ್ಥ ಅಲ್ಲ. ಯಥಾರ್ಥವಾದ ಅರ್ಥ ಯಾವುದು ಅಂತ ಕೇಳಿದ್ರೆ ಜೀವಾತ್ಮನಿಗೂ ಜೀವಾತ್ಮನಾಗಿರುವ ಕೂಟಸ್ಥ ಚೇತನ ನಮ್ಮ ಶರೀರದಲ್ಲಿದೆ. ಆ ಕೂಟಸ್ಥ ಚೇತನವೇ ನಾನು ಅನ್ನುವ ಶಬ್ದಕ್ಕೆ ಅರ್ಥ. ಆ ಕೂಟಸ್ಥ ಚೇತನ ಹುಟ್ಟುದು ಅಲ್ಲ, ಸಾಯುವುದೂ ಅಲ್ಲ. ಕೂಟಸ್ಥ ಚೇತನ ಅಂದಿದ್ದೀವಿ, ನೆನಪಿಟ್ಕೊಳ್ರಿ. ಹುಟ್ಟುದು ಅಲ್ಲ, ಸಾಯುವುದೂ ಅಲ್ಲ. ಆ ಕೂಟಸ್ಥ ಚೇತನವೇ ನಾನು ಅಂದಾಗ ನಿನ್ನ ಸ್ವರೂಪಕ್ಕೂ ಬ್ರಹ್ಮ ಸ್ವರೂಪಕ್ಕೂ ಭೇದವೆಂಬುವುದು ಉಳಿಯುವುದಿಲ್ಲ. ಆಗಲೇ ಬಂಧದ ನಿವೃತ್ತಿ, ಸಂಸಾರದ ನಿವೃತ್ತಿ. ನೀನು ಇದ್ದಲ್ಲಿಯೇ ಇರ್ತಿ, ಎಲ್ಲಿ ಹೋಗೋದಿಲ್ಲ, ಇಲ್ಲೇ ತಿಳಿತಿ, ಎಲ್ಲಾರು ಹೋಗಿ ತಿಳಿದಲ್ಲ. ನಮ್ಮ ಶಾಸ್ತ್ರ ಏನು ಹೇಳ್ತದ? ಇಲ್ಲೇ ತಿಳಿಬೇಕವ. ಇಲ್ಲೇ ತಿಳಿದ್ರೆ ನತಸ್ಯ ಪ್ರಾಣಾಹ ಉತ್ಕ್ರಾಮಂತಿ. ಯಾವ ಇಲ್ಲಿಯೇ ಇದ್ದಾಗ ತಿಳಿಯುತ್ತಾನೆಯೋ ಅವನ ಪ್ರಾಣಗಳು ಹೋಗುವುದಿಲ್ಲ. ಉತ್ಕ್ರಾಮಂತಿ ಅಂದ್ರೆ ಈ ಶರೀರ ಬಿಟ್ಟು ಹೋಗುವುದಿಲ್ಲ. ಮತ್ತೇನಾಕ್ಕಾವು ಅಂತ ಕೇಳಿದ್ರೆ ಅತ್ರ ಬ್ರಹ್ಮಣಿ ಸಮವಲಿಯಂತೆ, ಇಲ್ಲಿಯೇ ಬ್ರಹ್ಮದಲ್ಲಿ ಲಯವನ್ನು ಹೊಂದುತ್ತವೆ ಅಂತ ಉಪನಿಷತ್ತಿದೆ. ಇನ್ನುಳಿದವರ ಪ್ರಾಣಗಳು ಹೋಗ್ತಾವ ಅಂದ್ರೆ ಏನು ಇದರ ಅರ್ಥ ಅಂತ ಕೇಳಿದ್ರೆ ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ ಅಂತ 5 ಭಾಗ ಮಾಡಿದ್ದೇವೆ. ಆಮೇಲೆ ಇಂದ್ರಿಯಗಳನ್ನು ಕೂಡ ಪ್ರಾಣಗಳು ಅಂತ ಕರೆದೇವಿ. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನ, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲವುಗಳನ್ನು ಕೂಡಿಸಿ ಪ್ರಾಣಗಳು ಅಂತ ಕರೆದೇವೆ. ಈ ಪ್ರಾಣಗಳು ಅಂದ್ರೆ ಸೂಕ್ಷ್ಮ ಶರೀರ. ಈ ಗುಂಪು ಸೂಕ್ಷ್ಮ ಶರೀರ. ಅಜ್ಞಾನಿಗಳ ಸೂಕ್ಷ್ಮ ಶರೀರ ಸ್ವರ್ಗಕ್ಕರ ಹೋಗ್ತದೆ, ನರಕಕ್ಕರ ಹೋಗ್ತದೆ. ಅದು ಪುಣ್ಯ ಕರ್ಮದ ಪುಣ್ಯ ಪಾಪ ಕರ್ಮಗಳಿಗೆ ಅನುಗುಣವಾಗಿ. ಜ್ಞಾನಿಯ ಸ್ಥೂಲ ಶರೀರ ಬೀಳುತ್ತದೆ, ಸೂಕ್ಷ್ಮ ಶರೀರ ಬ್ರಹ್ಮದಲ್ಲಿ ಲಯ ಆಗ್ತದೆ. ಅತ್ರ ಬ್ರಹ್ಮಣಿ ಸಮವಲಿಯಂತೆ ಅನ್ನುವಂತಹ ಶ್ರುತಿ ಪ್ರಮಾಣದಿಂದ ನಾನು ತಾನು ಎರಡು ಒಂದೇ ಅರ್ಥ. ನಾನು ಅಂದರೂ ಅದೇ ಶಬ್ದ ಅರ್ಥ, ತಾನು ಅಂದರೂ ಅದೇ ಅರ್ಥ. ಈ ನಾನು ತಾನು ಅನ್ನುವ ಶಬ್ದಗಳಿಗೆ ಯಥಾರ್ಥವಾದ ಅರ್ಥ ಯಾವುದು ಅಂತ ಕೇಳಿದರೆ ಪ್ರತ್ಯಗಾತ್ಮ ಚೈತನ್ಯ. ಪ್ರತ್ಯಗಾತ್ಮ ಚೈತನ್ಯ ಯಾವುದು ಅಂತ ಕೇಳಿದರೆ ತತ್ ಸೃಷ್ಟ ತದೇವ ಅನುಪ್ರಾವಿಶತ್. ಪರಮಾತ್ಮನೇ ಈ ಶರೀರದಲ್ಲಿ ಜೀವರೂಪದಿಂದ ಪ್ರವೇಶ ಮಾಡಿದ್ದಾನೆ ಅಂತ ತಿಳಿಸುವುದಕ್ಕಾಗಿ ಹೇಳೋದು. ಅವ್ನು ಪ್ರವೇಶ ಮಾಡಿದ ಅಂದ್ರೆ ಮೊದಲು ಹೊರಗಿದ್ದ, ಆಮೇಲೆ ಒಳಗೆ ಹೊಕ್ಕ ಅಂತಲ್ಲ. ಅದು ಮತ್ತೊಂದು ತಾಸು ಗಂಟಲೆ ಚರ್ಚೆ ಐತಿ. ಹೇಗೆ ಆತ್ಮ ಒಳಗೆ ಹೊಕ್ಕ ಅಂದ್ರೆ ಅವ್ನು ಪರಿಚ್ಛನ್ನೇನ? ಪರಿಚ್ಛನ್ನ ಆದ್ರೆ ಒಳಗೆ ಹೊಕ್ಕ ಅಂತ ಹೇಳಕ್ಕೆ ಬರ್ತದೆ. ಪರಿಚ್ಛನ್ನ ಅಲ್ಲ. ಮತ್ತು ಇದನ್ನು ಸೃಷ್ಟಿ ಮಾಡಿ ಇದ್ರಾಗ ಹೊಕ್ಕ ಅಂತ ಹೇಳ್ತಿರಲ್ಲ ಹೆಂಗೆ ಅಂದ್ರೆ ಅದಕ್ಕೆ ಮತ್ತೊಂದು ತಾಸು ಚರ್ಚೆ ಬರ್ತದೆ. ನಮಗೆ ಇಲ್ಲಿ ಬೇಕಾದದ್ದು ಆ ತಾಸು ಚರ್ಚೆ ಬೇಡ. ಪರಮಾತ್ಮನೇ ಜೀವಾತ್ಮ. ಅದಕ್ಕೆ ಶಂಕರ ಭಗವತ್ಪಾದರು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನ ಅಪರಹ ನಾಪರಹ. ಜೀವಾತ್ಮನೇ ಬ್ರಹ್ಮ ಅಲ್ಲದೆ ಜೀವಾತ್ಮನನ್ನು ಬಿಟ್ಟು ಬ್ರಹ್ಮ ಎಲ್ಲೂ ಇದಾನಂತ ಹುಡುಕಾಕ್ ಹೋಗ್ಬೇಡ್ರಿ. ನಿಮ್ಮ ಸ್ವರೂಪವನ್ನು ಕಂಡುಕೊಂಡ್ರೆ ನೀವೇ ಬ್ರಹ್ಮ, ಬೇರೆ ಏನು ಇಲ್ಲ ಅಂತ ಹೇಳಿದಾಗ ಇಲ್ಲಿ ತನ್ನ ಸ್ವರೂಪವನ್ನು ಅರಿತಂಥ ಮಹಾನುಭಾವನೆ ಮುಕ್ತನಾಗ್ತಾನಂತ ಹೇಳಿದ್ರು ಇವರು. ಕೋಟಿ ಸತ್ಕ್ರಿಯೆಯಿಂದ ಕೆಡಲರಿಯದು ಬಂದವು, ಅದು ತನ್ನನ್ನು ಅರಿದೊಡೆ ಕೆಡಗುಂ ಇಂತಿದು ಸಿದ್ಧವು ಅಸಿಯಡೆ. ಕೇಳು. ಅಸಿಯಡೆ ಅಂದ್ರೆ ಸಂಬೋಧನ ಪ್ರಥಮ. ಅತ್ಯಂತ ಹರಿತವಾದ ಬುದ್ಧಿಯುಳ್ಳವಳೆ ಕೇಳು ಅಂತಿದ್ರೆ ಅಭಿಪ್ರಾಯ. ಮುಂದಿನ ನುಡಿ ನೋಡ್ರಿ ಏನಂತಾರ. ಕೊರಡಿನ ಚೋರ ಭೀತಿಯು ಅಂದ್ರೆ ಇಲ್ಲಿ ಏನು ಹೇಳಕ್ ಹೊಂಟಿದಾರೆ ಅಂದ್ರೆ ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಆದೀತಲ್ಲದೆ ಕರ್ಮದಿಂದ ಮೋಕ್ಷ ಆಗುವುದಿಲ್ಲ ಅನ್ನೋದಕ್ಕೆ ಮತ್ತೊಂದು ದೃಷ್ಟಾಂತ ಕೊಡ್ತಾರೆ. ಕೊರಡಿನ ಚೋರ ಭೀತಿಯು ಮದ್ದು ಗುಡಿದೊಡೆ ಪರಿವುದೇ, ತಿಳಿದಲ್ಲದೆ ಇಳೆಯಲು ಪರಿಭವ ಕಾರಣ ಅವಿದ್ಯೆ ಕೆಡದು, ತನ್ನ ಪರಿಯನು ಅರಿಯದೆ ಸತ್ಕ್ರಿಯೆಯಿಂದ. ಮತ್ತೆ ಮತ್ತೆ ದೃಷ್ಟಾಂತ ಕೊಟ್ಟು ಹೇಳಿದ ವಿಷಯವನ್ನೇ ಹೇಳ್ತಾರೆ. ಯಾಕ
ತಿಳಿದ ವಿಷಯವನ್ನೇ ಮತ್ತೆ ಮತ್ತೆ ಯಾಕೆ ಹೇಳ್ತಾರು ಅಂತ ಕೇಳಿದ್ರೆ ಆತ್ಮತತ್ವ ಭಾಳ ಸೂಕ್ಷ್ಮ, ಅಲ್ಲಿ ಹೋಗಿ ನಿಲ್ಲಕ್ಕೆ ಅಷ್ಟು ಸುಲಭವ ಸಾಧ್ಯವಿಲ್ಲ. ಈಗ ಮಾತಾಡಿದ್ದೀವಿ, ಯಾವ್ದು ಹುಟ್ಟುತ್ತೋ ಅದು ಸಾಯ್ತದೆ, ಅದು ಅನಿತ್ಯ ಅಂತ ಹೇಳಿದ್ದೀವಿ. ಮತ್ತು ನಮ್ಮ ಶರೀರ ಅನಿತ್ಯ ಅಂತ ಒಪ್ಕೋಬೇಕಲ್ಲ ನಾವು. ನಮ್ಮ ಶರೀರ ಅನಿತ್ಯ ಅಂತ ಒಪ್ಕೋಬೇಕು, ಇದಕ್ಕೆ 4 ಅಭಾವ ಇದಾವ ಅಂತ ಒಪ್ಕೋಬೇಕು. ಒಪ್ಪಿಕೊಂಡಾಗ ನೀವು ಒಂದಿಷ್ಟು ಸಾಧಕರಾಗ್ತೀರಿ ಅಂತ ಶಾಸ್ತ್ರ ನಿಮಗೆ ಕೂಡಿ ಬೋಧೆಗೈಯುತ್ತದೆ. ಇಲ್ಲಿ ಸೂಕ್ಷ್ಮ ಇರುವುದರಿಂದ ಏನು ಕೊಡ್ತಾರೆ ದೃಷ್ಟ ಅಂತಂದ್ರೆ, ಜ್ಞಾನದಿಂದಲೇ ಮೋಕ್ಷ ಆದೀತಲ್ಲದೆ ಜ್ಞಾನ ಬಿಟ್ಟು ಸತ್ಕ್ರಿಯೆಯಿಂದ ಕರ್ಮದಿಂದ ಮೋಕ್ಷ ಆಗ್ತದಂದ್ರೆ ಈ ಉಕ್ತ ದೃಷ್ಟಾಂತದಂತೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಕೊರಡಿನ ಚೋರ ಮೋಟು ಮರ ಕಳ್ಳನಂತೆ ಕಾಣ್ತದೆ. ಯಾರಿಗಂದ್ರೆ ಯಾವನ ಹತ್ರ ಭಾಳ ಗಂಟು ಇರಬೇಕು, ದಾರ್ಯಾಗ ಬರ್ತಿರ್ಬೇಕು, ಒಬ್ಬ ಇರಬೇಕು, ಮಬ್ಬು ಗತ್ತಲೆ ಆಗಿರಬೇಕು. ಅಲ್ಲೊಂದು ಗಿಡ ಮಳಿಗೋ ಅಥವಾ ಕಡ್ದು ಹಾಕಿದಾರೆ, ಬರೀ ಮೋಟು ಮರ ಉಡ್ದತಿ ಒಂದು ಆಳಿನ ಎತ್ತರ, ಅವಾಗ ಇವ್ ಕಾಣ್ತತಿ. ಅದು ಹೆಂಗೆ ಕಾಣ್ತತಿ ಅಂದ್ರೆ ಕಳ್ಳನಂಗೆ ಕಾಣ್ತತಿ. ಯಾಕೆ ಕಳ್ಳನಂಗೆ ಕಾಣ್ತತಿ? ಇವನ್ ಅಂತಾರೆ ಹಣ ಅದೇ. ಹಣ ಇಲ್ಲದ ಮನುಷ್ಯ ಏನು ಹಂಗೆ ಹೋಗ್ತಿರ್ತಾವ. ನಾವು ಯಾರು ಇದು ಬಂದ್ರೇನು ಯಾರು ಹೋದ್ರೇನು, ಕಳ್ಳನಂಗೆ ಕಾಣೋದು ಯಾವಾಗ ಅನ್ನೋದು ಗೊತ್ತಾಯ್ತಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಾರು. ಕೊರಡಿನ ಚೋರ ಭೀತಿಯು. ಕೊರಡಿನಲ್ಲಿ ಕಳ್ಳ ಕಂಡಿದ್ದಾನೆ, ಇವಾಗ ಕಳ್ಳ ಅಲ್ಲ, ಕಳ್ಳನಂತೆ ಕೊರಡು ಕಂಡಿದ್ದಾನೆ. ಮೋಟು ಮರ ಕಳ್ಳನಂತೆ ಕಂಡಿದೆ, ಭೀತಿ ಆಯಿತು. ಇವ ನನ್ನ ಹತ್ರ ಗಂಟತಿ ಹೊಡ್ಯಾಕನ ಇಲ್ಲಿ ನಿಂತಾನೋ ಅಂತ ಅಂಜಿಕೆ ಆಯಿತು. ಭೀತಿಯು. ಆ ಭೀತಿ ಹೋಗ್ಬೇಕಾದ್ರೆ ಔಷಧ ಕುಡ್ಸಿರ್ ಹೋಗತ್ತೇನ? ಮದ್ದು ಗುಡಿದೊಡೆ ಹೋಗೋದು, ಔಷಧ ಕುಡ್ಸಿರ್ ಹೋಗೋದಿಲ್ಲ. ಆ ಭಯ ಮದ್ದು ಗುಡಿದೊಡೆ ಪರಿಯುವುದೇ, ಆ ಕಳ್ಳನ ಭೀತಿಯು ನಾಶವಾಗುತ್ತದೆಯೇ ಅಂದ್ರೆ ಆಗೋದಿಲ್ಲ ಅಂತ ಅಭಿಪ್ರಾಯ. ಏನು? ಆ ಕಳ್ಳನನ್ನು ಅರಿತಾಗಲೇ ಭೀತಿ ಹೋಗ್ತದೆ. ಕಳ್ಳನನ್ನು ಅರಿಯದೇ ಹೋದರೆ ಭೀತಿ ಹೋಗೋದಿಲ್ಲ. ಕಳ್ಳನನ್ನು ಅರಿತಾಗಂದ್ರೇನು, ಇವ ಮನುಷ್ಯ ಅಲ್ಲ, ಇದು ಮೋಟು ಮರ ಅಂತ ತಿಳಿದಾಗಲೇ ಭೀತಿ ಹೋಗ್ತದೆ. ತಿಳಿದಾಗಲೇ ಭೀತಿ ಹೋಗುತ್ತದೆ ಅಲ್ಲದೆ, ಅಲ್ಲಿರುವ ವಸ್ತುವನ್ನು ತಿಳಿದಾಗಲೇ ಭಯ ಹೋಗುತ್ತದೆ ಅಲ್ಲದೆ, ಏನಾದರೂ ಮಾಡಿ ಮಂತ್ರ ಜಪ ಅದನ್ನು ಮಾಡಿದ್ರೆ ಹೋಗ್ತದೇನೋ, ಔಷಧ ಕೊಡಿದ್ರೆ ಹೋಗ್ತದೇನೋ ಅಂದ್ರೆ ಇಲ್ಲ ಅಂತ ಇದು ದೃಷ್ಟಾಂತ. ತಿಳಿದಲ್ಲದೆ, ಅವನ್ನ ತಿಳಿದ್ರೆ ಅದು ಹೋಯ್ತು. ತಿಳಿದಲ್ಲದೆ ಇಡೆಯಳು ಪರಿಭವ ಕಾರಣ ಅವಿದ್ಯೆ ಕೆಡದು. ಇದಕ್ಕೇನು ದೃಷ್ಟಾಂತ ಕೊಡ್ತಾರಂದ್ರೆ, ಪರಿಭವ ಕಾರಣ ಅವಿದ್ಯೆ. ಈ ಸಂಸಾರಕ್ಕೆ ಅಥವಾ ಈ ಜಗತ್ತಿಗೆ ಅಥವಾ ನಾವು ನೀವೆಲ್ಲರೂ ಹುಟ್ಟಿ ಬರುವುದಕ್ಕೆ ಕಾರಣವಾದದ್ದು ಯಾವುದು ಅಂದ್ರೆ ಅವಿದ್ಯೆ ಕಾರಣ. ಪರಿಭವ ಕಾರಣವು ಅವಿದ್ಯೆ. ಯಾಕ ಅವಿದ್ಯೆ ಕಾರಣ ಅಂತೀನಿ? ಈ ಶರೀರ ನಾನು ಅಂತ ಯಾವಂತಾನಲ್ಲ, ಅವ ವಿದ್ಯಾವಂತ ಅಲ್ಲ, ಅವಿದ್ಯಾವಂತ. ಈ ಶರೀರ ನಾನು ಅಂದವ ಸಾಯ್ತಾನ ಹುಟ್ಟುತ್ತಾನ. ಈ ಶರೀರ ನಾನಲ್ಲ, ಎದುರಿಟ್ಟು ಇದನ್ನು ಅರಿಯುವ ಸಾಕ್ಷಿಯೇ ನಾನು, ಸಾಕ್ಷಿಯೇ ಪ್ರತ್ಯಗಾತ್ಮ ಚೈತನ್ಯವೇ ನಾನು ಅಂತ ಯಾವನು ದೃಢವಾಗಿ ತಿಳಿದುಕೊಂಡಿದ್ದಾನೆಯೋ ಆವಾಗ ಅವನು ಹುಟ್ಟವನು ಅಲ್ಲ, ಸಾಯವನು ಅಲ್ಲ. ನ ಜಾಯತೆ ನ ಮ್ರಿಯತೆ. ಆದರೆ ಈ ಶರೀರ ಎಲ್ಲಿವರೆಗೆ ನಾನು ಅಂತೇವೆಯೋ ಅಲ್ಲಿವರೆಗೆ ಹುಟ್ಟು ಸಾವು ನಮಗೆ ತಪ್ಪಿಲ್ಲ. ಹುಟ್ಟು ಸಾವು ತಪ್ಪಿಲ್ಲ ಅಂದ್ರೆ ಅದ್ರ ಹಿಂದೆ ಅಜ್ಞಾನ ಇದೆ ಅಥವಾ ಅವಿದ್ಯೆ ಇದೆ. ಎರಡೂ ಒಂದೇ ಅರ್ಥ, ಅಜ್ಞಾನ ಅವಿದ್ಯೆ, ಬೇರೆ ಬೇರೆ ಪದ ಅಲ್ಲ. ಕಾರಣ ಪರಿಭವ ಕಾರಣ, ಸಂಸಾರಕ್ಕೆ ಕಾರಣವಾದ ಅವಿದ್ಯೆ ಕೆಡದು. ಯಾಕ? ತನ್ನನ್ನು ಅರಿಯದೆ, ತನ್ನ ಸ್ವರೂಪವನ್ನು ತಿಳಿಯದೆ ಅವಿದ್ಯೆ ಎಂದೆಂದೂ ನಾಶ ಆಗುವುದಿಲ್ಲ, ಅಜ್ಞಾನ ಎಂದೆಂದೂ ನಾಶ ಆಗುವುದಿಲ್ಲ. ದೃಷ್ಟಾಂತ ಕೊಟ್ಟರು. ಆ ಚೂರನ ಭೀತಿ ಹೋಗಬೇಕಾದರೆ ಆ ಮೋಟು ಮರವನ್ನು ಅರಿದಾಗಲೇ ಹೋದೀತಲ್ಲದೆ ಇವ ಔಷಧ ಕೊಡುದ, ಮಂತ್ರ ಜಪ ಮಾಡಿದ ಹೋಗ್ತದೆ ಅಂದ್ರೆ ಹೋಗೋದಿಲ್ಲ ಅಂತ ದೃಷ್ಟಾಂತ ಕೊಟ್ಟಾರ. ಅದರಂತೆ ದಾರ್ಷ್ಟಾಂತ ಏನಪ್ಪ ಅಂದ್ರೆ, ಈ ಶರೀರಕ್ಕೆ ಕಾರಣವಾಗಿರುವ ಅವಿದ್ಯೆ ಕೆಡಬೇಕಾದರೆ ನಿನ್ನನ್ನು ನೀನು ತಿಳಿದಾಗಲೇ ಅವಿದ್ಯೆ ಕೆಟ್ಟಿತಲ್ಲದೆ ನಿನ್ನನ್ನು ನೀನು ತಿಳಿಯದೆ ಅವಿದ್ಯೆ ಕೆಡುವುದಿಲ್ಲ ಅನ್ನುವುದನ್ನು ಹೇಳಿದರು. ಕಾರಣ ಅವಿದ್ಯೆ ಕೆಡದು ತನ್ನ ಪರಿಯನ್ನು ಅರಿಯದೆ ಅಂದ್ರೇನು? ತನ್ನನ್ನು ತಿಳಿಯದೆ, ತನ್ನ ಯಥಾರ್ಥವಾದ ಸ್ವರೂಪವನ್ನು ತಿಳಿಯದೆ, ಅಜ್ಞಾನವು ಅವಿದ್ಯೆಯು ಎರಡು ಒಂದೇ, ಕೆಡದು ಸತ್ಕ್ರಿಯೆಯಿಂದ ಅಂದ್ರೆ ನೀ ಎಷ್ಟೇ ಸತ್ಕರ್ಮಗಳನ್ನು ಮಾಡಿದರೂ ಕೂಡ ನಿನ್ನ ಸ್ವರೂಪದ ಜ್ಞಾನ ಆಗದೆ ಸಂಸಾರಕ್ಕೆ ಕಾರಣವಾಗಿರುವ ಅಜ್ಞಾನ ಅವಿದ್ಯೆ ಕೆಡುವುದಿಲ್ಲ ಅಂದ್ರೆ ನಿನಗೆ ಮೋಕ್ಷ ಆಗುವುದಿಲ್ಲ ಅಂತ ಅಭಿಪ್ರಾಯ ಆಯಿತು.
ಮತ್ತೊಂದು ಹೇಳ್ತಾರೆ ಇಲ್ಲಿ ಕರ್ಮದಿಂದಲೇ ಮೋಕ್ಷ ಅಂತ ಹೇಳಿದ್ರೆ ಮತ್ತೆ ಇಲ್ಲೊಂದು ರೀತಿ ಮತ್ತೊಂದು ಬೇರೆ ರೀತಿಯಿಂದ ಹೇಳ್ತಾರೆ. ಹೇಳಿದ ವಿಷಯವನ್ನೇ ಬೇರೆ ರೀತಿಯಿಂದ ಹೇಳ್ತಾರೆ. ಬೇರೆ ರೀತಿ ಅಂದ್ರೆ ಏನು ನೋಡ್ರಿ, ಇಲ್ಲಿ ಕರ್ಮ ಎಷ್ಟಿದಾವು ಏನಿದಾವೆ ಎಲ್ಲ ಹೇಳ್ತಾರೆ. ಒಂದು ಕರ್ಮದೇ ಮೋಕ್ಷವು ಒಂದು, ಮೋಕ್ಷವು ಒಂದು ಮೋಕ್ಷವೆಂದೊಡೆ ಮಾಡ್ಬೇಕದನ್ನು. ಮೋಕ್ಷವು ಎಂದೊಡೆ ಉಳಿದ ಕರ್ಮ ಒಂದು ನಿರರ್ಥವು ಎಲ್ಲವರಿಂದೆ ಎಂದೊಡೆ ಓರ್ವನಿಗೆ ಅಳವಡದು ತದ್ವಿಧಿಯು ಅದರಿಂದೆ ಮುಕ್ತಿಗೆ ಸಾಧನವೇ ಅಲ್ಲ. ಇದೊಂದಿಟ್ಟು ಸ್ವಲ್ಪ ವಿಚಾರ ಮಾಡ್ರಿ. ಇಲ್ಲಿ ಏನು ಹೇಳ್ತಾರೆ ಈ ನುಡಿಯಲ್ಲಿ ಅಂದ್ರೆ, ಕರ್ಮ ಯಾರಿಗೆ ಹೇಳ್ತಾರೆ? ಕರ್ಮ ಮೊದಲು ಯಾರಿಗೆ ಕರ್ಮ ಹೇಳ್ತಾರೆ ಅಂದ್ರೆ ಜಾತಿ ಕುಲ ಗೋತ್ರ ಇಟ್ಕೊಂಡು ಆ ಕರ್ಮ ಹೇಳ್ತಾರೆ. ರಾಜನು ಮಾಡುವ ಯಜ್ಞ ಬೇರೆ, ಬ್ರಾಹ್ಮಣರು ಮಾಡುವ ಯಜ್ಞ ಬೇರೆ, ವೈಶ್ಯರು ಮಾಡುವ ಯಜ್ಞ ಬೇರೆ. ವೈಶ್ಯರು ವಿಶ್ವದೇವ ಯಾಗ ಮಾಡ್ತಾರೆ, ರಾಜನು ರಾಜಸೂಯ ಯಾಗ ಮಾಡ್ತಾನೆ, ಕಾರ್ಯರಿಷ್ಟಿ ಯಾಗ ಮಾಡ್ತಾನೆ. ಆದರೆ ವಿಪ್ರರು ಬ್ರಾಹ್ಮಣರು ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಮಾಡ್ತಾರೆ. ಬ್ರಾಹ್ಮಣರು ಮಾಡುವ ಯಾಗವನ್ನು ಕ್ಷತ್ರಿಯರಿಗೆ ಮಾಡಕ್ಕೆ ಬರೋದಿಲ್ಲ, ಕ್ಷತ್ರಿಯರು ಮಾಡುವ ಯಾಗವನ್ನು ಬ್ರಾಹ್ಮಣರಿಗೆ ಮಾಡಕ್ಕೆ ಬರೋದಿಲ್ಲ, ಬ್ರಾಹ್ಮಣ ಕ್ಷತ್ರಿಯರು ಮಾಡುವ ಯಾಗವನ್ನು ವೈಶ್ಯರಿಗೆ ಮಾಡಕ್ಕೆ ಬರೋದಿಲ್ಲ. ಆ ಕರ್ಮ ಜಾತಿ ಮೇಲೆ ತಯಾರಾಗ್ತದೆ. ಯಾವ ಜಾತಿ ಅವು ಏನು ಮಾಡಬೇಕು, ಹೀಗಲ್ಲಿ ಕರ್ಮ ತಯಾರಾಗ್ತದೆ. ಆದುದರಿಂದ ಇಲ್ಲಿ ಕರ್ಮ ಮೂರು ಥರ ಅದು ಅಂತ ಇಟ್ಕೊಳ್ರಿ. ಬ್ರಾಹ್ಮಣರು ಮಾಡುವ ಕರ್ಮ, ಕ್ಷತ್ರಿಯರು ಮಾಡುವ ಕರ್ಮ, ವೈಶ್ಯರು ಮಾಡುವ ಕರ್ಮ. ಶೂದ್ರರು ಮಾಡುವ ಕರ್ಮ ಏನಪ್ಪ ಅಂತ ಕೇಳಿದ್ರೆ ಬರೀ ಸೇವಾ. ಇದು ಯಾರು ಶೂದ್ರರು, ಯಾರು ಬ್ರಾಹ್ಮಣರು, ಯಾರು ಕ್ಷತ್ರಿಯರು, ಯಾರು ವೈಶ್ಯರು ಅಂತ ಸ್ವಲ್ಪ ಇಲ್ಲಿ ಚರ್ಚೆ ಮಾಡಿದರೂ ಒಳ್ಳೆಯದೇ. ಹಾಗೆ ದಾಟಿ ಹೋಗುವುದಕ್ಕಿಂತಲೂ ಸ್ವಲ್ಪ ಚರ್ಚೆ ಮಾಡಿದರೆ ಯೋಗ್ಯ ಆಗ್ತದಂತ ನನ್ನ ಅಭಿಪ್ರಾಯ. ಹೇಗೆ ನೋಡೋಣ, ಚರ್ಚೆಗೆ ಎಷ್ಟು ಸಮಯ ಬೇಕು ನನಗೆ? ಆಗ್ತದೆ, ಒಂದು 5 ಮಿನಿಟ್ನಾಗ ಮಾಡೋಣ. ಹುಟ್ಟುವಾಗ ನಾವೆಲ್ಲರೂ ಶೂದ್ರರೇ. ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಯತೆ. ಇದು ಋಗ್ವೇದ ನಾ ಹೇಳೋದು. ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಯತೆ. ನಾವೆಲ್ಲರೂ ತಾಯಿಯ ಗರ್ಭದಿಂದಲೇ ಹುಟ್ಟಿದ್ದೇವೆ. ಜಗತ್ತಾಗಿರೋರೆಲ್ಲರೂ ತಾಯಿಯ ಗರ್ಭದಿಂದಲೇ ಹುಟ್ಟಿದ್ದೇವೆ. ಆಮೇಲೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ವಿಂಗಡಣೆ ಆಮೇಲೆ ಇದು ಹುಟ್ಟಿದ ಮೇಲೆ. ಹುಟ್ಟುವಾಗೆಲ್ಲರೂ ಶೂದ್ರರೇ. ಸಂಸ್ಕಾರಾತ್ ದ್ವಿಜ ಉಚ್ಯತೆ ಅಂತ ವಾಕ್ಯ ಇದೆ ಅಲ್ಲಿ. ಸಂಸ್ಕಾರದಿಂದ ದ್ವಿಜ ಅಂದರೆ 2 ಸಲ ಹುಟ್ಟಿದವನು ಎಂದು ಹೇಳಿಸಿಕೊಳ್ಳುತ್ತಾನೆ. ದ್ವಿಜ ಅಂದ್ರೆ ತಾಯಿಯ ಗರ್ಭದಿಂದ ಹುಟ್ಟುವುದು ಒಂದು ಜನ್ಮ, ಸಂಸ್ಕಾರದಿಂದ ಹುಟ್ಟುವುದು ಮತ್ತೊಂದು ಜನ್ಮ. ಅಂದರೆ ಗುರುಪುತ್ರನಾಗುವುದು ಮತ್ತೊಂದು ಜನ್ಮ. ಅಲ್ಲಿ ಸಂಸ್ಕಾರ ಕೊಡ್ತಾರೆ. ನಮಗೆ ದ್ವಿಜ ಅಂತ ಕರಿತೇವೆ. 2 ಸಲ ಹುಟ್ಟಿದ್ದಕ್ಕೆ ದ್ವಿಜ ಅಂತ ಕರಿತೇವೆ. ಬ್ರಾಹ್ಮಣ ಯಾರು, ಕ್ಷತ್ರಿಯ ಯಾರು, ವೈಶ್ಯ ಯಾರು, ಶೂದ್ರ ಯಾರು ಅಂತ ಕೇಳಿದರೆ ಭಗವಂತ ಗೀತೆಯಲ್ಲಿ ಹೇಳಿದ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. 4 ವರ್ಣದ ಜನರನ್ನು ನಾನು ವಿಂಗಡಿಸಿದ್ದೇನೆ. ಯಾವಾಗ ಹೆಂಗೆ ಅಂತ ಕೇಳಿದರೆ ಅವರಲ್ಲಿರುವ ಗುಣಗಳ ಆಧಾರದ ಮೇಲೆ, ಅವರು ಮಾಡುವ ಕ್ರಿಯೆಗಳ ಆಧಾರದ ಮೇಲೆ 4 ವಿಧವಾದ ಜನರನ್ನು ವಿಂಗಡಿಸಿದ್ದೇನೆ. ಯಾವನು ಸತ್ವಗುಣ ಪ್ರಧಾನವುಳ್ಳವನಾಗಿದ್ದಾನೆಯೋ ಅವೇನು ಮಾಡ್ತಾನಂತ ಕೇಳಿದರೆ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ. ಈ 6 ಕ್ರಿಯೆಗಳನ್ನು ಮಾಡ್ತಾನೆ ನಾವು. ಅಧ್ಯಯನ ವೇದಾಧ್ಯಯನ, ಅಧ್ಯಾಪನ ವೇದಶಾಸ್ತ್ರಗಳ ಪಾಠ ಮಾಡ್ತಾನೆ. ಆಮೇಲೆ ಯಜನ ಯಜ್ಞಯಾಗಾದಿಗಳನ್ನು ಮಾಡುತ್ತಾನೆ. ಯಾಜನ ಯಜ್ಞಯಾಗಾದಿಗಳನ್ನು ಮಾಡಿಸುತ್ತಾನೆ. ದಾನ ಎಲ್ಲಿ ದಾನ ತಗೋಬೇಕು ದಾನ ತಗೋತಾನೆ, ಎಲ್ಲಿ ಕೊಡಬೇಕು ಎಲ್ಲಿ ದಾನ ಮಾಡಬೇಕು ದಾನ ಮಾಡ್ತಾನೆ. ಪ್ರತಿಗ್ರಹ ಎಲ್ಲಿ ತಗೊಳ್ಬೇಕು ಅಲ್ಲಿ ತಗೊಳ್ತಾನೆ. ಈ 6 ಕರ್ಮಗಳು ಉಳ್ಳವನೇ ಬ್ರಾಹ್ಮಣ ಅಥವಾ ದ್ವಿಜ ಅಂತ ಕರೆಸ್ಕೊಳ್ತಾನೆ. ಇನ್ನು ಸತ್ವಗುಣ ಮಿಶ್ರಿತ ರಜೋಗುಣ ಉಳ್ಳವನು ರಾಜ. ಅವನು ಕೂಡ ಅಧ್ಯಯನ ಮಾಡುವುದಕ್ಕೆ ಅಧಿಕಾರಿ ಇದ್ದಾನೆ, ಅಧ್ಯಾಪನ ಮಾಡುವುದಕ್ಕೆ ಅಧಿಕಾರಿ ಇಲ್ಲ. ಅವ ಶಾಸ್ತ್ರದ ಪ್ರಕಾರ ಅಧ್ಯಯನ ಮಾಡುವುದಕ್ಕೆ ಅಧಿಕಾರಿ ಇದ್ದಾನೆ. ಹಾಗೆಯೇ ಯಜ್ಞ ಮಾಡಿಸುವುದಕ್ಕೆ ಅಂದರೆ ಯಜ್ಞ ಮಾಡುವುದಕ್ಕೆ ಅಧಿಕಾರಿ ಇದ್ದಾನೆ ಯಜಮಾನಾಗಿ, ಮಾಡಿಸುವುದಕ್ಕೆ ಅಧಿಕಾರಿ ಇಲ್ಲ ಅವರಿಗೆ. ಆಮೇಲೆ ಭೂಮಿಯನ್ನು
ಆಳುವುದಕ್ಕೆ, ಪ್ರಜೆಗಳನ್ನು ರಕ್ಷಣೆ ಮಾಡುವುದಕ್ಕೆ ಅವಾಗ ಅಧಿಕಾರ ಇದೆ. ಭೂಮಿಯನ್ನು ಆಳುವ ಅಧಿಕಾರ ಇದೆ. ಯಾವ ಬಲಿಷ್ಠ ಇದ್ದಾನ ಅವ ಭೂಮಿಯನ್ನು ಆಳ್ತಾನೆ. ದಾನ ಪ್ರತಿಗ್ರಹ ಅವನಲ್ಲೂ ಎರಡೂ ಇದೆ. ಪ್ರಜೆಗಳಿಂದ ಕಂದಾಯ ರೂಪ ಪ್ರತಿಗ್ರಹ ಇದೆ, ಸತ್ಪಾತ್ರದಲ್ಲಿ ದಾನ ಮಾಡುವುದಿದೆ. ಇವನು ಕ್ಷತ್ರಿಯ. ಇನ್ನು ವೈಶ್ಯ ಯಾರು ಅಂತ ಕೇಳಿದರೆ, ಈ ಲೋಕದ ಪದಾರ್ಥಗಳನ್ನ ಇನ್ನೊಂದು ಕಡೆ ಕಳಿಸ್ತಾನೆ, ಇನ್ನೊಂದು ದೇಶಕ್ಕೆ ಕಳಿಸ್ತಾನೆ, ಅಲ್ಲಿ ಇಲ್ಲಿ ತರ್ತಾನೆ. ಕೃಷಿ ವಾಣಿಜ್ಯ ಮೊದಲಾದವುಗಳನ್ನು ಮಾಡುವವರು ವೈಶ್ಯರು. ಅವರು ವೈಶ್ವದೇವ ಯಾಗ ಮಾಡೋಕ್ಕೆ ಅಧಿಕಾರಿಗಳಿದ್ದಾರೆ. ಇನ್ನು ಶೂದ್ರರಿಗೆ ಯಾಗ ಯಾವುದು ಅಂದ್ರೆ, ತ್ರಿಕರಣಪೂರ್ವಕವಾಗಿ ಸೇವಾ ಮಾಡುವುದೇ ಶೂದ್ರರಿಗೆ ಯಜ್ಞಯಾಗ ಮಾಡಿದಂತೆ ಅನ್ನುವಂತಹ ವರ್ಣ ವಿಭಾಗ ಇದೆ, ಅಲ್ಲದೆ ಜಾತಿ ಇಲ್ಲ. ಇಲ್ಲಿ ನಾ ಹೇಳಲಿಕ್ಕೆ ಹೊರಟದ್ದು ಜಾತಿ ಇಲ್ಲ. ಅದಕ್ಕಾಗಿ ಬೇರೆ ಬೇರೆ ವರ್ಣದವರು ಬೇರೆ ಬೇರೆಯ ಕರ್ಮಗಳನ್ನು ಮಾಡಬೇಕಾಗ್ತದೆ. ಹೀಗಿರುವಾಗ ಒಬ್ಬನಿಗೆ ಎಲ್ಲ ಕರ್ಮಗಳನ್ನು ಮಾಡೋಕ್ಕೆ ಬರೋದಿಲ್ಲ. ಒಬ್ಬನಿಗೆ ಎಲ್ಲ ಕರ್ಮ ಒಂದು ಮಾಡಿದ್ರೆ ಇನ್ನು ಉಳಿದ ಕರ್ಮಗಳು ವ್ಯರ್ಥ ಆಗ್ತಾವು. ಎಲ್ಲ ಕರ್ಮಗಳನ್ನು ಮಾಡುವುದರಿಂದ ಮೋಕ್ಷ ಅಂತ ಹೇಳ್ತೀಯೋ, ಅಥವಾ ಎಲ್ಲ ಕರ್ಮಗಳ ರಾಶಿಯಲ್ಲಿ ಒಂದೇ ಕರ್ಮ ಮಾಡೋದ್ರಿಂದ ಮೋಕ್ಷ ಅಂತ ಹೇಳ್ತೀಯೋ? ಒಂದೇ ಕರ್ಮ ಮಾಡೋದ್ರಿಂದ ಮೋಕ್ಷ ಆಗ್ತದ ಅಂತ ಹೇಳಿದರೆ ಇನ್ನುಳಿದ ಕರ್ಮಗಳು ವ್ಯರ್ಥ ಆಗ್ತಾವೆ. ಇನ್ನು ಎಲ್ಲ ಕೂಡಿದ ಕರ್ಮಗಳನ್ನು ಅನುಷ್ಠಾನ ಮಾಡುವುದರಿಂದ ಮೋಕ್ಷ ಆಗ್ತದಂತ ಹೇಳಿದರೆ, ಎಲ್ಲ ಕರ್ಮಗಳು ಮೋಕ್ಷಕ್ಕೆ ಕಾರಣ ಅಂತ ಹೇಳಿದರೆ ಒಬ್ಬನಿಗೆ ಎಲ್ಲ ಕರ್ಮ ಮಾಡಕ್ಕೆ ಬರೋದಿಲ್ಲ. ಅಲ್ಲಿ ವರ್ಣದ ವಿಂಗಡಣೆ ಇದೆ ಅಂತ ಇಲ್ಲಿವರೆಗೆ ಹೇಳಿ ಆಗೈತೆ. ಅದನ್ನು ಬ್ರಾಹ್ಮಣ ಮಾಡುವ ಕರ್ಮ ಕ್ಷತ್ರಿಯ ಮಾಡಕ್ಕೆ ಬರೋದಿಲ್ಲ, ಕ್ಷತ್ರಿಯ ಮಾಡುವ ಕರ್ಮ ವೈಶ್ಯ ಮಾಡಕ್ಕೆ ಬರೋದಿಲ್ಲ, ವೈಶ್ಯ ಮಾಡುವ ಕರ್ಮ ಶೂದ್ರ ಮಾಡಕ್ಕೆ ಬರೋದಿಲ್ಲ, ಶೂದ್ರ ಮಾಡುವ ಕರ್ಮ ಮತ್ತೆ ಬ್ರಾಹ್ಮಣ ಮಾಡಕ್ಕೆ ಬರೋದಿಲ್ಲ. ಅದಕ್ಕಾಗಿ ಎಲ್ಲ ಕರ್ಮಗಳನ್ನು ಕೂಡಿಸಿ ಮಾಡುವುದು ಹೊಂದುಗಡೆ ಆಗೋದಿಲ್ಲ ಮೋಕ್ಷಕ್ಕೆ. ಒಂದು ಕರ್ಮ ಮಾಡಿದರೆ ಉಳಿದ ಕರ್ಮಗಳು ವ್ಯರ್ಥ ಆಗ್ತವೆ, ಮೋಕ್ಷ ಆಗೋದಿಲ್ಲ. ಹಾಗಾದ್ರೆ ಮೋಕ್ಷ ಆಗುವುದು ಜ್ಞಾನದಿಂದಲೇ ಅಲ್ಲದೆ ಕರ್ಮದಿಂದ ಅಲ್ಲ ಅನ್ನುವುದು ಇಲ್ಲಿ ಅಭಿಪ್ರಾಯ ಅಂತ ಹೇಳ್ತಾ, ಉಳಿದ ವಿಷಯವನ್ನು ಮತ್ತೆ ನಾಳೆ ತಿಳಿಯೋಣವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಪೂರ್ಣಮದ ಪೂರ್ಣಮಿದಂ